ಅಗಲಿದ ಹಿರಿಯ ಪತ್ರಕರ್ತರು ಹಾಗೂ ಕರ್ನಾಟಕ ಸಂಘದ ಅಧ್ಯಕ್ಷರಾದ US ಪಾಟೀಲ್ ಅವರಿಗೆ ದಾಂಡೇಲಿಯ ಸಾಹಿತ್ಯ ಭವನದಲ್ಲಿ ನುಡಿ ನಮನ. ಅಗಲಿದ ಹಿರಿಯ ಪತ್ರಕರ್ತರು, ಕರ್ನಾಟಕ ಸಂಘದ ಅಧ್ಯಕ್ಷರು, ಬಂಗೂರು ನಗರ ಜೂನಿಯರ್ ಕಾಲೇಜಿನ ನಿವೃತ್ತ ಪ್ರಾಚಾರ್ಯರು, ಶ್ರೀ ಜಗಜ್ಯೋತಿ ಬಸವೇಶ್ವರ ಮೂರ್ತಿ ಪ್ರತಿಷ್ಠಾಪನಾ ಸಮಿತಿಯ ಅಧ್ಯಕ್ಷರು, ಲಯನ್ಸ್ ಕ್ಲಬ್ಬಿನ ಪ್ರಮುಖರು, ಪಟೇಲ್ ನಗರದ ಮೊಹರಂ ಕಮಿಟಿಯ ಅಧ್ಯಕ್ಷರು ಹಾಗೂ ಲಯನ್ಸ್ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿಗಳಾಗಿದ್ದ US ಪಾಟೀಲ್ ಅವರಿಗೆ ದಾಂಡೇಲಿಯ ಕಾರ್ಯನಿರತ ಪತ್ರಕರ್ತರ ಸಂಘ, ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ಕರ್ನಾಟಕ ಸಂಘದ ಆಶ್ರಯದಲ್ಲಿ ದಾಂಡೇಲಿಯ ಸಾಹಿತ್ಯ ಭವನದಲ್ಲಿ ನುಡಿನಮನ ಸಲ್ಲಿಸುವ ಕಾರ್ಯಕ್ರಮವನ್ನು ಸೋಮವಾರ ಸಂಜೆ 7 ಗಂಟೆಗೆ ಹಮ್ಮಿಕೊಳ್ಳಲಾಗಿತ್ತು. ಆರಂಭದಲ್ಲಿ US ಪಾಟೀಲ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿ ಮೃತರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಿ ಮೌನ ಪ್ರಾರ್ಥನೆಯನ್ನು ಸಲ್ಲಿಸಲಾಯಿತು. ನಂತರ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ BN ವಾಸರೆ, ಕರ್ನಾಟಕ ಸಂಘದ ಉಪಾಧ್ಯಕ್ಷರಾದ ರಾಜೇಶ್ ತಿವಾರಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಹಲ್ವಾಯಿ, ಕರ್ನಾಟಕ ಸಂಘದ ಪ್ರಧಾನ ಕಾರ್ಯದರ್ಶಿ ಕೀರ್ತಿ ಗಾಂವ್ಕರ್, ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಸಂದೇಶ್ ಎಸ್ ಜೈನ್, ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಕಾರ್ಯದರ್ಶಿ ಪ್ರವೀಣ್ ನಾಯ್ಕ್, ಬಂಗೂರು ನಗರ ಜೂನಿಯರ್ ಕಾಲೇಜಿನ ಉಪನ್ಯಾಸಕರಾದ NV ಪಾಟೀಲ್, ಮಾನವ ಹಕ್ಕುಗಳ ಸಂಘಟನೆಯ ರಾಜ್ಯ ನಿರ್ದೇಶಕರಾದ ಫಿರೋಜ್ ಫಿರ್ಜಾದೆ, ನಿವೃತ್ತ ಸೈನಿಕರಾದ SM ಪಾಟೀಲ್, ಆಶಾಕಿರಣ ITI ಕಾಲೇಜಿನ ಪ್ರಾಚಾರ್ಯರಾದ NR ನಾಯ್ಕ್, ಶಿಕ್ಷಕ ಶಂಕರ್ ಮುರುಗೋಡನವರ್, ನಿವೃತ್ತ ಶಿಕ್ಷಕಿ ವೆಂಕಮ್ಮ ಗಾಂವ್ಕರ್, ಮಹಿಳಾ ಪ್ರಮುಖರಾದ ಶಾರದಾ ಪರಶುರಾಮ್ ಮೊದಲಾದವರು ಮಾತನಾಡಿ, US ಪಾಟೀಲ್ ಅವರು ಸಾಮಾಜಿಕ, ಶೈಕ್ಷಣಿಕ ಮತ್ತು ಧಾರ್ಮಿಕ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ಸದಾ ಸ್ಮರಣೀಯವಾಗಿದೆ. ದಾಂಡೇಲಿಗೆ ಒಂದು ಶಕ್ತಿಯಾಗಿದ್ದರು. ದಾಂಡೇಲಿಗೆ ಅವರು ಒಂದು ಅಧ್ಯಾಯವಾಗಿದ್ದರು. ಅವರ ಅಗಲಿಕೆ ದಾಂಡೇಲಿಗೆ ಬಹಳ ದೊಡ್ಡ ನಷ್ಟವನ್ನು ತಂದಿದೆ. ಸರ್ವಧರ್ಮ ಸಮನ್ವಯತೆಯನ್ನು ಮೈಗೂಡಿಸಿಕೊಂಡಿದ್ದ US ಪಾಟೀಲ್ ಅವರ ಆತ್ಮಕ್ಕೆ ಚಿರಶಾಂತಿ ಪ್ರಾಪ್ತವಾಗಲಿ. ಅವರ ಅಗಲಿಕೆಯ ನೋವನ್ನು ಸಹಿಸುವ ಶಕ್ತಿ ಅವರ ಕುಟುಂಬಕ್ಕೆ ಭಗವಂತ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸಿದರು. ಈ ಸಂದರ್ಭದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ಪದಾಧಿಕಾರಿಗಳು ಮತ್ತು ಸದಸ್ಯರು, ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಮತ್ತು ಸದಸ್ಯರು, ಕರ್ನಾಟಕ ಸಂಘದ ಪದಾಧಿಕಾರಿಗಳು ಮತ್ತು ಸದಸ್ಯರು, US ಪಾಟೀಲ್ ಅವರ ಅಭಿಮಾನಿಗಳು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಮತ್ತು ಸದಸ್ಯರು ಉಪಸ್ಥಿತರಿದ್ದರು. ಅಧ್ಯಾಯ ಇವತ್ತು ನಿನ್ನೆ ಮುಗಿದಿದೆ. ಪಾಟೀಲ್ರ ಬಗ್ಗೆ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಒಂದು 2 ನಿಮಿಷ ಸಾಕಾಗೋದಿಲ್ಲ. ಪಾಟೀಲ್ ಸರ್ ನಮ್ದು ಗುರುಗಳಂದ್ರೆ ನಾವು ಅವ್ರದ್ದು ಮಕ್ಕಳ ಥರ ನಾನು ಬೆಳೆದಿದ್ದೀನಿ. ಅವ್ರ ಜೊತೆಗೆ ನಾನು ಇವತ್ತು ಮಾತಾಡೋದು ಕಾರಣ ನಾವು ಏನೇನು ಕಲ್ತಿದ್ದೇವೆ ಅವ್ರ ಕಡೆಯಿಂದ ಕಲ್ತಿದ್ದೇವೆ. ಪಾಟೀಲ್ ಸರ್ ಕಡೆಯಿಂದ ನೀವು ಹೆಂಗೆ ಮಾತಾಡಬೇಕು, ಆರ್ಗನೈಸ್ ಹೆಂಗೆ ಮಾಡಬೇಕು, ಆರ್ಗನೈಸಿಂಗ್ ಸ್ಕಿಲ್ ಮತ್ತು ಕೆಲಸ ಹೆಂಗೆ ತಗೋಬೇಕು, ಪಾಟೀಲ್ ಸರ್ದ ಫಾಲೋ ಅಪ್, ಪಾಟೀಲ್ ಸರ್ದ ತಾಳ್ಮೆ. ನಾವು ಯಾವಾಗಲೂ ಪಾಟೀಲ್ ಸರ್ ಕುಳಿತಿರ್ತಿದ್ದೆ, ಅವ್ರ ಹಿಂದಿಗಡೆ ಒಂದು ಇದು ನೋಡ್ತಿದ್ದೇವೆ, ಎಲ್ಲವೂ ವಿಫಲ ಆದರೆ ತಾಳ್ಮೆಯೂ ಸಫಲ ಆಗ್ತೈತೆ ಅಂತೇಳಿ. ಅವರ ತಾಳ್ಮೆ ದೇವರು ಯಾರಿಗೂ ಕೊಳ್ಳಿಲ್ಲ ಅನಿಸಿತ್ತು ನನಗೆ. ನಾವು ಮನುಷ್ಯರು, ಅವರು ಆ್ಯಕ್ಚುಲಿ ಅದಕ್ಕಿಂತ ಒಂದು ಬೇರೆ ಲೆವೆಲ್ದ ತಾಳ್ಮೆ ಅವ್ರ ಕಡೆ ಇತ್ತು. ಇವತ್ತು ಅವ್ರ ನಮ್ಮ ಜೊತೆಗಿಲ್ಲ. ಇದು ರಿಕ್ತ ಸ್ಥಾನ ತುಂಬಲಿಕ್ಕೆ ಈಗ ಭಾಳ ಕಷ್ಟ. ಅಂಥ ಮನುಷ್ಯ ಈಗ ದಾಂಡೇಲಿಗೆ ನಮ್ಗೆ ಸಿಗ್ಬೇಕಂದ್ರೆ ವೆರಿ ಅಪ್ರೂವ್. ಈಗ ಅದು ಸಾಧ್ಯ ಆಗೋದಿಲ್ಲ. ಪಾಟೀಲ್ ಸರ್ ಎಲ್ಲಿದ್ದಾರೆ ದೇವರವರಿಗೆ ತಮ್ಮ ಇದರ ಚರಣದಾಗ ಸ್ಥಾನ ಕೊಡಲಿ ಅಂತ ನಾನು ಕೇಳ್ಕೊಂಡು ನುಡಿ ನಮನ ಅಂದರೆ ಒಂದು ದೊಡ್ಡ ದುಃಖ ನಮ್ಗೆ. ಯಾಕಂತ ಹೇಳಿದ್ರೆ ತಿವಾರಿ ಅವರು ಹೇಳಿದಂಗೆ ಒಂದು ಅಧ್ಯಾಯ ಮುಕ್ತಾಯ. ಹೋರಾಟಗಾರ, ಸ್ವಾರ್ಥ ಇಲ್ಲ. ಬೆಳಿಗ್ಗೆ ಸಂಜೆವರೆಗೆ ಯಾವ್ದಾದ್ರು ಒಂದು ಕೆಲಸ ಜವಾಬ್ದಾರಿಯನ್ನು ತಗೊಂಡ್ರೆ ಎದುರುಗಡೆ ವ್ಯಕ್ತಿ ಫೋನ್ ಎತ್ತಿಲ್ಲ ಅಂದ್ರೆ 100 ಬಾರಿ ಬೇಕಾದ್ರೆ ಅವ್ರು ಕಾಲ್ ಮಾಡಿ ಅವ್ರ ಎದುರುಗಡೆ ಬೈದ್ರು ಕೂಡ ಅದೇನೂ ವಿಚಾರ ಮಾಡದೆ ಅವ್ರು ಹಿಡಿದಂಥ ಕೆಲಸವನ್ನು ಪೂರ್ಣಗೊಳಿಸುವಂಥದ್ದು ಯಾರೋ ವ್ಯಕ್ತಿ ಇದ್ರೆ ಅದು US ಪಾಟೀಲ್ ಸರ್. ಎಷ್ಟೋ ವಿಚಾರವಾಗಿ ನಾವೆಲ್ಲ ನಮ್ದು ಏನು ಗೆಳೆಯರ ಬಳಗ ಇದ್ದೀವಿ. ಭಾಳ ಬಾರಿ ಅವ್ರಿಗೆ ವಿರೋಧ ಮಾಡೋರು. ಮೋಹನ್ ಆಗಿಲ್ರಿ, ಇದು ಮಾಡ್ಬೇಕು, ಅದನ್ನ ಕೊಟ್ಟು ಆ ಕೆಲಸ ಮಾಡ್ಬೇಕು. ಇವತ್ತು ದಾಂಡೇಲಿಂದ ಇತಿಹಾಸ ನಾವು ಸ್ಟಾರ್ಟ್ ಮಾಡ್ಬೇಕಂದ್ರೆ ನಾವು ಬಸವಣ್ಣ ಮೂರ್ತಿಯಿಂದ ಹೇಳ್ಬೇಕಂತ ಹೇಳಿದ್ರೆ, ಆ ಮೂರ್ತಿ ಮಾಡ್ಬೇಕಂತ ಹೇಳಿ ಅವ್ರೇನು ವಿಚಾರ ಮಾಡಿ ರಾಜಸ್ಥಾನವರೆಗೆ ಹೋಗಿ ಆ ಮೂರ್ತಿಯನ್ನು ಮಾಡಿಸ್ಕೊಂಡು ತಂದಿಲ್ಲ. ಈ ಭೂಮಿ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ಆ ಮೂರ್ತಿ ಇರ್ತದೆ. ಅದೇನು ಮಣ್ಣಿಂದ ಮಾಡಿದ್ದಲ್ಲ, ಇನ್ನೆಲ್ಲ ಕಲ್ಲಿನ ಒಂದು ಮೂರ್ತಿ ತಂದಿಟ್ಟು ಹೋಗಿದ್ದಾರೆ. ಅದರ ಸಂಬಂಧ ಅವ್ರ ಮೇಲೆ ಎಷ್ಟೋ ಜನ ಬ್ಲೇಮ್ ಮಾಡಿದ್ರು, ಯಾರ್ಯಾರು ಏನೇನೋ ಹೇಳಿದ್ರು. ಆದ್ರೆ ನಿಸ್ವಾರ್ಥವಾಗಿ ದಾಂಡೇಲಿಗೆ ಉಳುವಿಗೆ ಹೋಗುವ ಹೆಬ್ಬಾಗಿಲು ದಾಂಡೇಲಿ. ಈ ಹೆಬ್ಬಾಗಿಲದಲ್ಲಿ ಆ ಬಸವಣ್ಣನ ಮೂರ್ತಿ ಕೂರಿಸುವಲ್ಲಿ ಮೊದಲನೇ ಪಾತ್ರ ಅಂದ್ರೆ US ಪಾಟೀಲ್ ಸರ್. ನಾವು ಯಾವ ಏನು ಹೇಳಿದ್ರು ಕರ್ನಾಟಕ ಸಂಘಕ್ಕೆ ಆಗಬಾರ್ದವರು ಏನು ಮಾಡಬೇಕು ಎಲ್ಲವನ್ನೂ ಮಾಡಿದ್ರು. ಸಂಘದ ಬಾಗಲ ಮುಚ್ಚಿ ಹೋಗ್ತಿತ್ತು. ಆದರೆ ನಮ್ಮ ಹುಡುಗರು, ನಮ್ಮ ಫ್ರೆಂಡ್ಸಿಗೆಲ್ಲರೂ ಹುರಿದುಂಬಿಸಿ
ಅದನ್ನು ಸರ್ಕಾರದ ಮಟ್ಟದಲ್ಲಿ ಯಾವ ರೀತಿ ಕಾಗದ ಪತ್ರವನ್ನು ಸರಿ ಆಗಬೇಕು, ಯಾರ್ಯಾರಿಗೆ ಬರಬೇಕು, ಯಾವ ಅಧಿಕಾರಿಗೆ, ಮಂತ್ರಿಗೆ, ಯಾರಿಗೂ ಬಿಡಲಿಲ್ಲ. ಇವತ್ತು ಕರ್ನಾಟಕ ಸಂಘ ಒಂದು ನೆನಪಿರುವಂತಹ ಆಗಿದೆ ಅಂತ ಹೇಳಿದ್ರೆ ಅದಕ್ಕೂ ಕೂಡ ನಾವು ಯು ಎಸ್ ಪಾಟೀಲ್ರಿಗೆ ನೆನೆಸ್ಬೇಕು ಅನ್ನುವಂಥ ಮಾತು ಹೇಳಿದ್ರು. ಯು ಎಸ್ ಪಾಟೀಲರು ನಮ್ಮ ಗುರುಗಳು, ನಾನಂತರೂ ಸಾಕ್ಷರತಾದಿಂದ ಅವ್ರ ಕೈಯಲ್ಲಿ ಕೆಲಸ ಮಾಡಿದ್ರು. ರಾತ್ರಿ ಶಾಲೆಗಳು ಅವ್ರ ಜೊತೆಗೆ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಿದ್ರು, ಜೊತೆಗೆ ಎಲ್ಲಿ ಹುಡುಗರು ಅಂತ ಹೇಳಿ. ಅವಾಗಿಂದ ಅವ್ರಿಗೆ ನಾವು ಕಾಡೋದು, ಏನಾರ ಹಿಡಿದು ಯಾವ ಮಾತಿಗೂ ಬೇಜಾರು ಮಾಡಿಕೊಳ್ಳದೆ ಹೇಳ್ದಂಗೆ ಎಲ್ಲವೂ ವಿಫಲವಾಗ ತಾಳ್ಮೆ ಸಫಲಗೊಳ್ಳುತ್ತದೆ ಅನ್ನುವಂಥದ್ದು ಏನು ವಾಕ್ಯ ಇದೆ, ಅದು ಯು ಎಸ್ ಪಾಟೀಲ್ ಸರಿ ಮಾತ್ರ ಅನ್ವಯಿಸ್ತದೆ, ಬೇರೆ ಯಾರಿಗೂ ಸಾಧ್ಯನೇ ಇಲ್ಲ. ಮಕ್ಕಳು ಮದುವೆ ಮುಂಚೆ ಯಾವ್ದಾದ್ರು ಕಾರ್ಯಕ್ರಮ ಮಾಡಬೇಕಾದ್ರೆ ನಾವು ವೇದಿಕೆಯಿಂದ ಪ್ರಾರಂಭ ಮಾಡ್ತಿದ್ವಿ. ವೇದಿಕೆ ಹೆಂಗೆ ಮಾಡಬೇಕು, VIP ಗೆಲ್ಲಿ ಕುಂದಿಸ್ಬೇಕು, ಊಟದಲ್ಲಿ ಹಾಕ್ಬೇಕು, ಇಷ್ಟೆಲ್ಲ ಆದ್ಮೇಲೆ ಲಾಸ್ಟಿಗೆ ಪಾಟೀಲ್ ಸರ್ ಹೇಳೋರು, ಮೋಹನ್ ಅದೆಲ್ಲ ಆಯ್ತು, ಕೈ ತೊಳೆಯೋದು ಎಲ್ಲಿ, ಆ ಕೈ ತೊಳೆದಿದ್ದು ನೀರು ಎಲ್ಲಿ ಹೋಗ್ತದೆ ಅಂದ್ರೆ ಅಲ್ಲಿಂದ ಅವ್ರು ಶುರು ಮಾಡೋದು. ನಾವು ಬರೀ ಚಲೋದ್ ನೋಡಿದ್ರೆ ಅವ್ರು ಅದಲ್ಲ, ಏನ್ ಕೆಟ್ಟದಾಗ್ತದೆ ಆ ವಿಚಾರ ಇಟ್ಕೊಂಡು ನಮ್ಮನ್ನ ತಿದ್ದಿ ಮತ್ತೆ ಆ ಕೆಲಸ ಮಾಡ್ತಾರೆ. ನಡ್ರಿ ಮೀಟಿಂಗ್ ಬಿಟ್ಟು ಕರ್ಕೊಂಡು ಹೋಗೋರು, ನೀರೇನು ಹೋಗ್ತದೆ ಮತ್ತೆ ಹೇಳಂತೆ. ಅದಕ್ಕೆ ಏನ್ ಸರ್ ಕಾಡ್ತೀರಿ ನೀವು, ಒಂದು ಗೆದ್ದೆ ಹುಡುಗ ಬೆನ್ನತ್ತೀರಿ ನೋಡ್ರಿ ಅಂತ ಇಂಥ ಮಾತನ್ನು ಕೂಡ ಅವ್ರಿಗೆ ಹೇಳಿದ್ವಿ. ಅದಕ್ಕೂ ಏನು ಬೇಜಾರಿಲ್ಲ. ಕೊನೆಯದಾಗಿ ನಾವು ಆಲೂರಿನಲ್ಲಿ ಸಾಹಿತ್ಯ ಸಮ್ಮೇಳನ ಒಂದು ನೆನಪಿರಲಿ ಗುರುಗಳಿಗೆ ಅನ್ನುವಂಥದ್ದು ವಿಚಾರ ಮಾಡಿ ಅಂತ ಅನಾರೋಗ್ಯದಲ್ಲಿ ಆ ದಿನ ಕರ್ಕೊಂಡು ಹೋಗಿ ಒಂದು ದಿನದ ಸರ್ವಾಧ್ಯಕ್ಷರನ್ನು ಮಾಡಿ ಕಾರ್ಯಕ್ರಮ ಮಾಡಿದ್ವಿ. ಸಂಜೆ ಜ್ವರ ಬಂತು, ವಾಂತಿ ಮಾಡ್ಕೊಂಡ್ರು, ಹೆದರಿಕೆ ಶುರು ಆಯ್ತು. ನಮ್ಗೆ ಅವ್ರ ಮನೆ ಮಂದಿ ಎಲ್ಲ ನಮಗೆ ಬ್ಲೇಮ್ ಮಾಡ್ಲಿಕ್ಕೆ ತಪ್ಪು ಮಾಡಿದ್ರು, ನೀವು ಅವ್ರಿಗೆ ನೀವು ಒಯ್ಬಾರ್ದಾಗಿತ್ತು. ಬಟ್ ನಮಗೊಂದು ಅವ್ರಿಗೆ ಗೌರವ ಕೊಡಬೇಕು, ನಾವು ಏನಾದರೂ ಇದು ಮಾಡ್ಬೇಕು ಅನ್ನೋಂಥ ವಿಚಾರ ಇಟ್ಕೊಂಡು ನಾವು ಅದು ಕೆಲಸ ಮಾಡಿದ್ವಿ ಪ್ರಯತ್ನ. ಅದ್ರ ನಂತರ ಅವರು ಜನರಲ್ಲಿದ್ದವರು, ಈ ಜನರಲ್ಲಿ ಬೆಳಗಿನಿಂದ ಎದ್ದು ಸಂಜೆವರೆಗೂ ಕುಂತು ಎದ್ದು ಇರುವಂತ ವ್ಯಕ್ತಿಗೆ ನಾವು ಮನೆಯಲ್ಲಿ ಹಾಕಿ ಬಾಗಲ ಹಾಕೊಂಡು ನೀವು ಆರಾಮಾಗಿ ಅಂತ ಹೇಳಿದ್ರೆ ಸಾಧ್ಯನೇ ಇಲ್ಲ ಅನ್ಲಿಕ್ಕೆ ಅದು ಅವ್ರದ್ದು ಉದಾಹರಣೆ ನಾವು ಕಂಡಿದ್ವಿ. ಮಂದಿ ಗಂಟೆ ಆಗೋದು ಕೊಡಲಿಲ್ಲ, ಅಲ್ಲಿ ಹೋದ್ರೆ ಯಾರು ಮಾತಾಡ್ಲಿಕ್ಕೆ ಸಿಗ್ಲಿಲ್ಲ, ಫೋನ್ ಸ್ವಿಚ್ ಆಫ್. ಹಿಂಗಾಗಿ ಇವತ್ತು ನಾವು ಪಾಟೀಲ್ ಸರ್ ಒಂದು ದೊಡ್ಡ ಶಕ್ತಿ ದಂಡೇಲಿಗೆ. ನೋಡ್ರಿ, ಈ ಊರಿನವರು ಯಾರು ಇಲ್ಲ, ಎಲ್ಲರೂ ದುಡ್ಕೊಂಡು ತಿನ್ಲಿಕ್ಕೆ ಬಂದವರು. ಆದ್ರೆ ಊರಿನ ಕಳಕಳಿ, ಊರಿನ ವಿಚಾರ ಏನಾದರೂ ಮಾಡಬೇಕು. ಇವತ್ತು ಲಾಯನ್ ಸ್ಕೂಲ್, ನಾನು ಇವತ್ತು ನಿನ್ನೆ ತಿರ್ಕೊಂಡ ಮೇಲೆ ಒಂದು ಫ್ರೆಂಡ್ಸ್ ಎಲ್ಲ ಮಾತಾಡಿದ್ವಿ. ಇನ್ನ ಶಾಲೆ ಬಗ್ಗೆ ಯಾರಿಗಾದ್ರು ಒಂದು ಬಣ್ಣ ಹೊಡೆಯೋದು ರಾಜೇಶ್ ಮೋಹನ್ ರಾಜೇಶ್ ಅವ್ರಿಗೆ ಹೇಳ್ರಿ, CS ಅದ್ರಲ್ಲಿ ಬಣ್ಣ ಹೊಡಿಸ್ಲಿಕ್ಕೆ ತಾನು ಹೋಗಿರ್ತಿದ್ರು, ಮತ್ತೆ ನನ್ನ ಕಡೆಗೂ ಹೇಳಿಸೋರು, ಮತ್ತೆ ಯಾರು ಅವ್ರ ಫ್ರೆಂಡ್ಸ್ ಚಲೋ ಇದ್ದವರು ಈ ರೀತಿ. ಅಂದ್ರೆ ಅವರಿಗೆ ಕೆಲಸ ಮಾಡಬೇಕು, ಅದ್ರೊಳಗೆ ಅವ್ರದ್ದೇನು ಸ್ವಾರ್ಥ ಇದೆ. ಯಾರಿಗೂ ಅಧ್ಯಕ್ಷ ಮಾಡಿ ಕುಂದಿಸ್ತಾರೋ, ಯಾರಿಗೋ ಸೆಕ್ರೆಟರಿ ಮಾಡ್ತಾರೆ, ಆದ್ರೆ ತನ್ನ ಬೆನ್ನಿಂದ ಅವ್ರು ಇರ್ತಾರೆ. ಇಂಥ ಹೋರಾಟಗಾರ ನಮ್ಮ 3 ಜನ ನಾವು ಕಳ್ಕೊಂಡಿದ್ವಿ. ಇದು ದೊಡ್ಡದು ನಮಗೆ ಒಂದು ನುಕ್ಸಾನ ಅನ್ನುವಂಥ ಮಾತು ಹೇಳ್ತಾ ಅವರ ಆತ್ಮಕ್ಕೆ ಆ ದೇವರು ಶಾಂತಿ ಕೊಡಲಿ, ಅವರ ಕುಟುಂಬಕ್ಕೂ ಕೂಡ ಅವರ ಅಗಲಿಕೆಯನ್ನು ಕೊಡಲಿ ದೇವರು, ಆ ದೇವರ ಹತ್ರ ಪ್ರಾರ್ಥನೆ ಮಾಡಿ. Very good because ನಾವು ನನಗೆ ಕನ್ನಡ ಬರ್ತಿದ್ದಿಲ್ಲ, ಮದರ್ ಟಂಗ್ ಆಲ್ಸೋ ಅಲ್ಲ. ಏನೋ ನನಗೆ ಡ್ರಾಫ್ಟಿಂಗ್ ಅದು ಮಾಡಬೇಕಾದ್ರೆ ನಾನು ಫಸ್ಟ್ ರಶ್ ಮಾಡಿ ಕರೆಕ್ಷನ್ ಮಾಡ್ತೀನಿ. ಸೆಕೆಂಡ್ ಹೀಗಾಗಿ 3 ವರ್ಷದಿಂದ ನಾನು ಕನ್ನಡ ಕಲಿತಿದ್ವಿ. ಸಾಹಿತ್ಯ ಪರಿಷತ್ತೇ ನನಗೆ ಬಂತು. ಹಣ್ಣಿನಿಂದ ಗೊತ್ತಾದ್ರು ಕನ್ನಡ ಏನಿದೆ ಅಂತ. ಅದನ್ನು ಮೀಡಿಯಂ ಹೋಗ್ತು, ಮದರ್ ಟಂಗ್ ಹೋಗ್ತು, ಅದು ಸಾಧ್ಯ ಇಲ್ಲ ಕನ್ನಡ. ಹೀಗಾಗಿ ಪಾಟೀಲ್ ಅವರು ಫಸ್ಟ್ ಕೊಟ್ಟಿದ್ದು ಅವರಿಗೆ ಲೆಕ್ಚರರ್ ಪೋಸ್ಟಿಗೆ ದಾನಿಯಲ್ಲಿ BRM ನಮ್ಮ PR ಇದ್ದರು. ನಾನು ಅಲ್ಲಿ PR ಕೆಲಸ ಮಾಡಿದ್ದೆ. BRM ಅವ್ರು ಹೇಳಿದ್ರು, ಏನಪ್ಪ ಇಲ್ಲಿ ಇಂಗ್ಲೀಷ್ ಮೇಲೆ ಶೂಟಿಂಗು ಆಗಿ ತಾಯಾಗಿ ಕಟ್ಕೊಂಡು ಹೋಗಿ ಹಾಕೊಂಡು ಅವರು ಸುಮಾರು 20-30 ಜನ ಲೆಕ್ಚರರ್ ಬಂದರು. ಅದರಲ್ಲಿ ಇವ್ರೊಬ್ಬರೇ ಎದುರು ಕಾಣ್ತಿದ್ರು. ಒಳಗೆ ಹೋದರು, ಹೊರಗೆ ಬಂದರು. ಏನಾಯ್ತು ಸರ್, ಏನೋ ನಿಮ್ದು ಸೆಲೆಕ್ಷನ್ ಆಗಿತ್ತು. BRM ಲೈಕ್ ಮಾಡೋದು ಮುರಳಿ ಇಂಗ್ಲೀಷ್. ನಮ್ಮ ಪೇಪರ್ ಮೇಲೆ 3 ಮಂದಿ ಇಂಗ್ಲೀಷ್ ಮಾತಾಡೋದು. ಏನು ಮೈಸೂರು ಒಂದು BRM 14 ಮಿಕ್ಕಿದ್ದೇನ ನಾವೆಲ್ಲರೂ ಬರೀ ಹಿಂದಿನ ಮಾತಾಡ್ಕೊಳ್ತೀವಿ. ಅವರಿಗೆ ಒಂದು ಮಾರ್ಗದರ್ಶನ ಕೊಟ್ಟಂಥ ವ್ಯಕ್ತಿ ಇವರು. ನಮ್ಮ ಬಿಜಾಪುರದಲ್ಲಿ ಸಿದ್ದೇಶ್ವರ ಸ್ವಾಮೀಜಿ ಇವ್ರಿಗೆ ಭಯಂಕರ ಆತ್ಮೀಯರು. ಅವರನ್ನ ಪೂಜೆ ಮಾಡ್ಕೊಂಡು ಸಿದ್ದೇಶ್ವರ ಸ್ವಾಮಿ ಒಂದು ತತ್ವ ಇತ್ತು. ಅವ್ರಿಗೆ ಪಾಕೆಟ್ ಇದ್ದಿದ್ದಿಲ್ಲ, ನೆಹರು ಸೈಡ್ಗೆ ನೋ ಪಾಕೆಟ್. ನಾನು ಕೇಳಿದೆ, ನಮ್ಮ ಕಡೆ ಶುಗರ್ಸಲ್ಲಿ ಇದ್ದಾಗ ಸಿದ್ದೇಶ್ವರ ಸ್ವಾಮಿ ಪೂಜೆ ಬಂದಿದ್ದು ಮಷಿನ್. ಆವಾಗ ಸರ್ ನೋ ಪಾಕೆಟ್ ಏನಿದು, ಪಾಕೆಟ್ ಯಾರು ಇಟ್ಬೋದಾನ, ಅವ ಸ್ವಾರ್ಥಿ ಇರ್ತಾನ, ಅವ ಲಾಲಚಿ ಇರ್ತಾನ, ಅದು ಇದು ಅಂತ ಒಂದು ಅರ್ಧ ತಾಸು ಸಿದ್ದೇಶ್ವರಿ ಅವ್ರ ಪಾಲ್ಗೊಳ್ಳಿ. ಹೀಗಾಗಿ ಅವ್ರ ಬಗ್ಗೆ ಎಷ್ಟೋ ಹೊಗಳಿದ್ರು ಸಾಧ್ಯ ಇಲ್ಲ. ದೇವರು ಆತ್ಮ ಶಾಂತಿ ಕೊಡಲಿ. ಅವ್ರ ಮನೆ ಕೈ ಆರಿಸಿದ ಕ್ಷೇತ್ರನೇ ಇಲ್ಲ. ರಾಜಕೀಯದಲ್ಲಿ ಇಲ್ಲದೇ ಇದ್ರು, ರಾಜಕೀಯದಲ್ಲಿದ್ದರು.
ಸಮಾಜ ಸೇವೆ, ಪತ್ರಕರ್ತನಾಗಿ, ಲೇಖಕನಾಗಿ, ಸಂಘಟಕರನಾಗಿ ಕೆಲಸ ಮಾಡಿದ್ದಾರೆ. ಆಗಲೇ ನಮ್ಮ ಮೋಹನ್ ಅವರು ಹೇಳಿದಂಗೆ ಇವತ್ತು ನಾವು ಈ ಕರ್ನಾಟಕ ಸಂಘ ಇದೆ ದುಷ್ಟಶಕ್ತಿಗಳ ಕೈಗೆ ಸಿಕ್ಕು ಯಾವಾಗೂ ಹಾಳಾಗುತ್ತೆ. ಇವತ್ತು ಇಂಥ ಒಳ್ಳೆಯ ಒಂದು ಕರ್ನಾಟಕ ಸಂಘವನ್ನು ಉಳಿಸ್ಕೊಳ್ಳಿಕ್ಕೆ ಕಾರಣ ಅವರು. ಯಾಕಂದ್ರೆ ನಾನು ಮೋಹನ್ ಸ್ವಲ್ಪ ಓಡಾಟೆಯ ಹುಡುಗರು. ನಮಗೆ ಹಗಲು ರಾತ್ರಿ ಅವರು ಎಚ್ಚರ ಮಾಡ್ತಿದ್ರು, ಅದು ಹಿಂದೆ ಬೀಳ್ರು, ಕೆಲಸ ಮಾಡ್ರು, ಹಿಂದೆ ಬೀಳ್ರು ಅಂತೇಳಿ ನಮ್ಮನ್ನೆಲ್ಲ ಕರ್ಕೊಂಡು ಬೆಂಗಳೂರಿಗೆ, ಹಾವೇರಿಗೆ ಕರ್ಕೊಂಡೋಗಿ ಇವತ್ತು ಕರ್ನಾಟಕ ಸಂಘವನ್ನು ಒಂದು ಒಳ್ಳೆ ಸುಸ್ಥಿತಿಯಲ್ಲಿ ಇಡುವಂಥ ಒಂದು ಕೆಲಸ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಆ ಶ್ರೇಯಸ್ಸು ಸಲ್ಲಬೇಕಾಗಿದ್ದು US ಪಾಟೀಲ್ ಸರಿ. ಅದೇ ರೀತಿಯಲ್ಲಿ ನಾನು ಒಂದು 30 ವರ್ಷ ಅವ್ರ ಜೊತೆಗೆ ಹತ್ತಿರದಿಂದ ನೋಡಿದ್ದು. ನಾನು ಯಾವಾಗ ನಗರಸಭೆ ಸದಸ್ಯನಾದ ಮೊದಲನೇ ಬಾರಿ ಆವಾಗಿದ್ದ ಅವ್ರ ಜೊತೆಗೆ ಹೊಡೆದಾಟ. ಸೊ ನಾವು ಸಭೆಯಲ್ಲಿ ಮಾತಾಡಬೇಕಾದ್ರೆ ಕೆಲವೊಂದು ತಪ್ಪುಗಳಾಗ್ತಿತ್ತು ನಮ್ಮಿಂದ. ಹೊರಗೆ ಬಂದು ಯಾಕಂದ್ರೆ ಅವ್ರು ಪತ್ರಕರ್ತರಿಗೆ ಕೊಡುತ್ತಿದ್ರು, ನಮ್ಮ ತಿಳ್ತಿದ್ರು, ಹಂಗಲ್ಲ ಹೀಗೆ ಮಾತಾಡಬೇಕು, ಅದು ತಪ್ಪು, ಇದು ಸರಿ ಅನ್ನೋ ರೀತಿಯಲ್ಲಿ ಮಾರ್ಗದರ್ಶನ ಕೊಡ್ತಿದ್ರು. ಕಲಿಸಿದ ಗುರುಗಳಾದರೂ ಕೂಡ ನಮ್ಮೊಟ್ಟಿಗೆ ಗೆಳೆಯರಾಗಿದ್ರು. ತಪ್ಪು ಮಾಡಿದಪ್ಪ ಗುರುಗಳಾಗಿ ಶಿಕ್ಷೆಯನ್ನು ಕೊಡ್ತಿದ್ರು. ಆದರೆ ನಮ್ಮೊಟ್ಟಿಗೆ ಅವರು ಹೊಡೆದಾಟ ಹೇಗಿದ್ರೆ ವಯಸ್ಸು ದೊಡ್ಡದಾದರೂ ಕೂಡ ಗೆಳೆಯರಾಗಿ ಒಂದು ವ್ಯಕ್ತಿತ್ವ ಅವರು. ಇವತ್ತು ನಾವು ಕಳ್ಕೊಂಡಿದ್ದೀವಿ. ಅವ್ರ ಕುಟುಂಬ ಅಷ್ಟೇ ಅಲ್ಲ, ಇಡೀ ತಾಂಡೇಲಿ ಅವ್ರನ್ನ ಕಳ್ಕೊಂಡಿದೆ. ಅಂಥ ವ್ಯಕ್ತಿತ್ವ ಮತ್ತೆ ನಮಗೆ ಸಿಗೋದು ಈ ಹೃದಯದಲ್ಲ ಹೇಳ್ದಂಗೆ ಕಠಿಣ. ದೇವರು ಅವರಿಗೆ ಅವರ ಆತ್ಮಕ್ಕೆ ಚಿರ ಶಾಂತಿಯನ್ನು ಕೊಡಲಿ, ಹಾಗೆ ಅವ್ರ ಕುಟುಂಬಕ್ಕೆ ಅವರ ಅಗಲುವಿಕೆ ನೋವನ್ನು ಸೇರಿಕೊಳ್ಳೋ ಶಕ್ತಿಯನ್ನು ಕೊಡಲಿ ಅಂತೇಳಿ. ನಾವು ಜೀವನದಲ್ಲಿ ಏನು ಗಳಿಸಿರ್ತೀವಿ ಅದು ನಾವು ಇವತ್ತೆಲ್ಲ ಸೇರಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದೇ ಮುಗಿಯೋದು ಶಾಶ್ವತ. ನಾವೇನು ಗಳಿಸಿದ್ವಿ, ನಾವೇನು ಕಳೆದ್ವಿ ಅನ್ನೋದಿರೋದಿಲ್ಲ. ನಮ್ಮ 3 ಮಕ್ಕಳು ಗುರುಗಳು US ಪಾಟೀಲ್ ಸರ್. ಅವ್ರ ಗುರುಗಳಾದರೆ ನಂದು ಗುರುಗಳ ಥರ ಅವರು. ನಾನು ಅಷ್ಟು ಎಲೆಕ್ಷನಲ್ಲಿ ಗೆದ್ದು ಬಂದಾಗ ಮೇಡಮ್ ಸಮಾಜ ಸೇವೆ ಮಾಡಬೇಕು, ಈ ಥರ ಮಾಡಿರಿ, ಈ ಥರ ಮಾಡಿರಿ ಅಂತ ಹೇಳಿ ಅವರು ಮಾರ್ಗದರ್ಶನ ಕೊಡ್ತಾ ಇದ್ರು ನಮ್ಮ ಸಿಕ್ಕಾಗಿದೆ. ಮತ್ತು ಯಾವುದೇ ಪಾರ್ಟಿ ನಾಯಕರು ಬಂದರೂ ಸಹ ಅವರು ಎಲ್ಲರ ಜೊತೆ ಮಿಂಗಲ್ ಆಗ್ತಿದ್ರು. ನೀವು ಈ ಥರ ಕೇಳಬೇಕು, ನಿಮ್ಮ ನಾಯಕರಿಗೆ ಈ ಥರ ಮಾತಾಡಬೇಕು ಅಂತ ಹೇಳಿ ಅವರು ಹೇಳ್ತಿದ್ರು. ಬಟ್ ಅವ್ರದ್ದು ಮಾರ್ಗದರ್ಶನ ಇನ್ನೂ ಬೇಕಾಗಿತ್ತು ದಾಂಡೇಲಿ ಜನಕ್ಕೆ. ಅವ್ರಿಗಿಲ್ಲ. ಅವ್ರ ಆತ್ಮಕ್ಕೆ ದೇವರ ಸದ್ಗತಿ ಕೊಡಲಿ, ಅವ್ರ ಕುಟುಂಬದವರಿಗೆ ಅವ್ರ ದುಃಖ ಭರಿಸೋ ಶಕ್ತಿ ಕೊಡಲಿ ಅಂತ ಹೇಳಿ ಸಂಪರ್ಕ ಇದ್ದಾಗ ನನಗೊಂದು ಕೆಲವೊಂದು ಅನುಭವಗಳನ್ನು ನಾನು 2 ವರ್ಷಗಳು ಕಂಟಿನ್ಯೂ ಒಬ್ಬರಿಗೆ ಜೊತೆಗಿದ್ದೇನೆ. ನಾನು ಮುಗಿ ಕೂಡಿಸೋ ಸಲುವಾಗಿ ಅದಕ್ಕೆ ಮುಂಚೆ ಸ್ವಲ್ಪ ಸಂಪರ್ಕ ಇವತ್ತು ಮುಗಿ ಕೂಡಿಸೋ ಸಲುವಾಗಿ ನಾನು ಇರುವುದಿಲ್ಲ. ಅವರು ಸರಿಯಾಗಿ ಒಂದು ಊಟ ಮಾಡಿಲ್ಲ. ಎಲ್ಲರ ಕಡೆ ಸಂಪರ್ಕ ಮಾಡಿ ಫೋರ್ಡ್ದಲ್ಲಿ 25 ಲಕ್ಷ ರೂಪಾಯಿ ಕಲೆಕ್ಷನ್ ಮಾಡಿದರು. ಬರೀ ಫೋರ್ಡ್ದಲ್ಲಿ ವೆಸ್ಟ್ಕೋಸ್ಟ್ ಪೇಪರ್ಗಳಂತೂ ಹೇಳಿದಷ್ಟು ಸಹಾಯ ಮಾಡಿಬಿಟ್ರು. ಯಾಕಂದರೆ ಅವರ ಒಂದು ವಿಚಾರ, ಅವರ ನಡೆನುಡಿ, ಎಲ್ಲರ ಸಂಪರ್ಕ, ರಾಜನೀತಿ ಸಂಖ್ಯೆ ಎಲ್ಲ ಬಾಂಧವರೇ ಪ್ರೇಮದಿಂದ ಒಳ್ಳೆಯ ವ್ಯಕ್ತಿತ್ವ. ಅವರು ಎಲ್ಲರೂ ಕಷ್ಟದಲ್ಲಿ ಇದ್ದವ್ರಿಗೆ ಸಹಾಯ ಮಾಡುವಂಥ ಒಳ್ಳೆಯ ವ್ಯಕ್ತಿ. ನನ್ನ ಕಣ್ಣಾರೆ ನೋಡಿದ್ದು ನಾನು ಪರ್ಸನಲಿ ಅವ್ರು ಏನೂ ಇರಲಿ, ಆದರೆ ಸಮಾಜ ಗೌರವ ಕೊಟ್ಟು ಮುಂದೆ ಕುಡಿಸ್ಕೊಂಡು ಮಾತಾಡ್ತಾರೆ. ಯಾರು ಎಲ್ಲ ಮಕ್ಕಳು 4-5 ಹೋಗಿದ್ದು ನಾವು ಎಲ್ಲ ಕಷ್ಟದ್ದು ಅಭಿಮಾನ ಪಾಟೀಲ್ ಸರ್ ಅಂದರೆ ಅವರು ನಮಗೆ ಇನ್ನೂ ಇರಬೇಕಾಗಿತ್ತು. ನನ್ನ ಜೊತೆಗೆ ನಾನು ಇದ್ದಾಗ ಭಾಳ ಸಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ, ಸರ್ ನಿಮ್ಮ ಕೆಲವೊಂದು ವಿಷಯಗಳನ್ನು ದಾರಿ ಬಿಡ್ರಿ, ನಿಮ್ಮ ಒಂದು ಶರೀರ ಹಾನಿ ಆಗ್ತಿದೆ, ನಮ್ಗೆ ನೀವು ನಿಮ್ಮನ್ನು ಕಳ್ಕೊಂಡ್ರೆ ನಮ್ಗೆ ದುಃಖ ಆಗ್ತಿದೆ. ನಾನು ಕಾಲು ಬಿದ್ದು ಹೇಳಿದೆವು. ಒಂದು ಲೆಟ್ರ್ ಬರಬೇಕಾಗಿತ್ತು DC ಆಫೀಸಿಂದ, ಅದು ಬರೋದು ವಿಳಂಬ ಆಗಿತ್ತು, ಡೇಟ್ ಮುಗಿದೋಗಿತ್ತು. ಆಗ ನಾನು JVDಯಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಆ ಟೈಮಿಗೆ SS ಅನ್ಬಾಕ್ಸರ್ ಇದ್ದರು. ಇದು ಪರಿಹಾರ ಮಾಡೋರು ಒಬ್ಬರೇ US ಪಾಟೀಲ್ ಅಂತ ಹೇಳಿದ್ರು. ನನಗೆ ಅವ್ರದ್ದು ಪರಿಚಯ ಇದೆ US ಪಾಟೀಲ್. ಅವರು ನಂತರ ಮೊಬೈಲ್ ಇಲ್ಲ, ಆಗ ನನಗೆ ನೇರವಾಗಿ ಭೇಟಿಯಾಗಿದೆ. ಅವಾಗ ಇಲ್ಲೊಂದು STD ಕೊಟ್ಟಿತ್ತು, ಇಲ್ಲಿದ್ದರು ಅವರು. ನೇರವಾಗಿ ಇಲ್ಲಿಂದಲೇ DCಗೆ ಫೋನ್ ಮಾಡಿದ್ರು. ನಂತರ ಅದು ಬಗೆಹರಿಸಿದರು. 2 ದಿನದಲ್ಲಿ ಹೊರಟೆ ಸಿಕ್ತು. ಈ ರೀತಿಯಲ್ಲಿ ಅಂದರೆ ಪ್ರತಿಯೊಬ್ಬರು ಅವರಿಂದ ಭಾಳಷ್ಟು ಜನ ಸಹಾಯವನ್ನು ಪಡ್ಕೊಂಡಿದ್ದಾರೆ. ಮತ್ತು ನಮ್ಮ ಶಾಲೆಯಲ್ಲೂ ಹಲವಾರು NSS ಕ್ಯಾಂಪ್ಗಳನ್ನು ಸಹ ಅವರು ಮಾಡಿದ್ದಾರೆ. ಅಲ್ಲಿ ಯಾವ ರೀತಿ ಅಲ್ಲಿ ನಾವು ಸುಮಾರು ಕಾರ್ಯಕ್ರಮವನ್ನು ಯಾವ ರೀತಿ ಆರ್ಗನೈಸ್ ಮಾಡ್ಬೋದು ಅಂತೆಲ್ಲ ತಿಳಿಸ್ಕೊಡ್ತಿದ್ರು. ಹೀಗೆ ಮತ್ತು ಶಾಲೆಯನ್ನು ಒಂದು ವ್ಯವಸ್ಥಿತವಾಗಿ ಯಾವ ರೀತಿ ನಡೆಸಬೇಕು, ಒಂದು ಹೆಡ್ ಮಾಸ್ಟರ್ ಆಗಬೇಕು ಅಂತಲೂ ಸಹ ಗೈಡೆನ್ಸ್ ಮಾಡ್ತಾಯಿದ್ರು. ಅಂತ ಪುಣ್ಯಾತ್ಮರನ್ನು ನಾವು ಕಳ್ಕೊಂಡಿದ್ದೇವೆ. ಮತ್ತು ಅವ್ರ ಆತ್ಮಕ್ಕೆ ಶಾಂತಿ ಕೋರಲಿ ಅಂತ ಸಲ್ಲಿಸ್ತಾ ಇದ್ದೀವಿ. ಪರಿಚಯ ಮಾಡಿಸಿಕೊಟ್ಟವರು US ಪಾಟೀಲ್ ಸರೇ.
ತದನಂತರ ನಮ್ಮ ಟೀಚರ್ಸ್ ವೃತ್ತಿಯಲ್ಲಿರೋರು ಸಮಾಜದಲ್ಲಿ ಯಾವಾಗಲೂ ಎದ್ದು ಕಾಣೋದಿಲ್ಲ, ಸಮಾಜದಲ್ಲಿ ಮಿಕ್ಸ್ ಆಗೋದಿಲ್ಲ. ಆದರೆ ನನ್ನ ಒಂದು ಸೌಭಾಗ್ಯ ಏನಂದರೆ US ಪಾಟೀಲ್ ಸರ್ ಎಲ್ಲೇ ಅಡ್ಡಾಡ್ತಿದ್ರು, ಎಲ್ಲೇ ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ, ಏನೇ ಕಾರ್ಯಕ್ರಮ ಮಾಡಿದ್ರು ನಮ್ಮನ್ನು ಕರ್ಕೊಂಡು ಮಾಡ್ತಾಯಿದ್ರು. ಹೀಗಾಗಿ ನಾನು ನನ್ನ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯವಾಯಿತು. ಅದಷ್ಟೇ ಅಲ್ಲದೆ US ಪಾಟೀಲ್ ಸರು ನಮ್ಮ ಬಾಲಗಂಗಾಧರ ಕಾಲೇಜಿನಲ್ಲಿ ಸುಮಾರು 35 ವರ್ಷ ಸರ್ವಿಸನ್ನು ಮಾಡಿದ್ದಾರೆ. ಅದರಲ್ಲಿ 2 ವರ್ಷ ಅವರು ಪ್ರಿನ್ಸಿಪಾಲ್ ಆಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರು ಏನು ಅವರ ಕಾರ್ಯವೈಖರಿ ಏನಿದೆ ಅದು ನಮ್ಮೆಲ್ಲರಿಗೂ ಕೂಡ ಭಾಳ ಒಂದು ಕಲಿಬೇಕಾಗಿತ್ತು. ಈ ದಾಂಡೇಲಿ ಜನರೇ ಇಷ್ಟು ಮಾತಾಡ್ತಾ ಇರಬೇಕಾದ್ರೆ ಅವರ ಜೊತೆಗೆ ನಾವು ಒಂದು 14 ವರ್ಷ ಅವರ ಜೊತೆಗೆ ನಾನು ಸರ್ವಿಸ್ ಮಾಡಿದ್ದೇನೆ. ನಮಗೆ ಎಷ್ಟು ಹೆಮ್ಮೆ ಅನ್ನಿಸ್ತದೆ ಅವ್ರ ಜೊತೆಗಿದ್ದು. ಅವರು ಏನು ಮಾರ್ಗದರ್ಶನ ಹಾಕಿಕೊಟ್ರು, ಮತ್ತು ನಮ್ಮ ಸಮಾಜ ಸೇವೆ ಮಾಡಲಿಕ್ಕೆ ಲಯನ್ಸ್ ಕ್ಲಬ್ಬಿಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟವರೇ ಅವರು. ನಮ್ಮನ್ನು ನಾನು 2002ರಲ್ಲಿ ಬಂದರೆ 2003ರಲ್ಲೇ ನನ್ನ ಕ್ಲಬ್ಬಿಗೆ ಸೇರಿಸಿದ್ರು. ಕಾರ್ಯಕ್ರಮವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಹೇಳಿಕೊಟ್ರು. ಈ ನಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಟ್ಟಿದ್ದು ಅವರೇ ಅಂತಂದು ಈ ದಿನದಲ್ಲಿ ನೆನೆಸ್ತಾ, ಅವರು ಮತ್ತು ಘಟ್ಕಾಂಬ್ಳೆ ಸರ್ ಮತ್ತು ಲಮಾಣಿ ಸರ್ ಏನು 3 ಜನ ಇದ್ದರು, ಇದು 3ನೇ ಕೊಂಡಿ. ಈಗ ಎಲ್ಲರೂ ನಿನ್ನೆ ಮಾತಾಡ್ತಾ ಇದ್ರು, ಇವರು 3ನೇವರು. ಇನ್ನು ಮುಂದೆ ದಾಂಡೇಲಿಗೆ ಅಂತ ಹೇಗೆ ನಮ್ಮ ಶಕ್ತಿ ಹೇಗೆ ಆಗಬೇಕು ಅಂತ ಹಿಂಗೆಲ್ಲ ವಿಚಾರ ಮಾಡಿದಾಗ ಇಲ್ಲಿಗೆ ನಿಲ್ಲಬಾರ್ದು. ಅವರ ಮಾರ್ಗದರ್ಶನದಲ್ಲಿ ಅವರು ಏನು ಹೇಳ್ಕೊಟ್ಟಿದ್ದಾರೆ ಪಾಠ, ಅದನ್ನು ನಾವು ಮುಂದುವರಿಸ್ಕೊಂಡು ನಮ್ಮ ಒಂದು ದಾಂಡೇಲಿ ಅಭಿವೃದ್ಧಿಗಾಗಿ ನಾವೆಲ್ಲರೂ ಕೂಡಿ ದುಡಿಬೇಕು ಅನ್ನೋದನ್ನು ನಾನು ಇಲ್ಲಿ ಕೇಳ್ಕೊಳ್ತಾ, ಅವರ ಕುಟುಂಬದವರಿಗೆ ಅವರೇನು ತಿಳ್ಕೊಂಡಿದ್ದಾರೆ ಅವ್ರ ಲಾಸನ್ನು ಬರೆಸಲಿಕ್ಕೆ ಶಕ್ತಿಯನ್ನು ಭಗವಂತ ಕೊಡಬೇಕು. ಇವರ ಯಾವುದೊಂದು ಸಾಹಿತ್ಯ ಪರಿಸ್ಥಿತಿನ ಒಂದು ಕಾರ್ಯಕಲಾಪ ಇದ್ದರೆ ಅವರು ಪೂರ್ವಭಾವಿ ಸಭೆಗೆ ಹಾಜರಾದರೆ ಆ ಒಂದು ಕಾರ್ಯಕ್ರಮ ಸಕ್ಸಸ್ ಆಗ್ತಿತ್ತು ಅಂತ ನಾವು ಇಟ್ಕೊಂಡಿದ್ವಿ. ಅಂದರೆ ಆ ರೀತಿ ಮಾಡುವ ಸಂಘಟನೆನ ಆ ರೀತಿ ಮಾಡ್ತಾ ಇದ್ರು. ಅವರು ಮೊಹರಂ ಕಮಿಟಿಯ ಅಧ್ಯಕ್ಷರಾದದ್ದು ಒಂದು ಸರ್ವಧರ್ಮ ಸಮಾನತೆಯನ್ನು ತೋರಿಸ್ತಾ ಇದೆ. ಅಂಥವರು ಇನ್ನಿಲ್ಲ ಎಂಬುದು ತುಂಬ ಖೇದದ ಸಂಗತಿ. ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ಕೊಳ್ಳಿಕ್ಕೆ ಕಷ್ಟ ಆಗ್ತಾಯಿದೆ. ಅವರಿಲ್ಲದ ಒಂದು ದಾಂಡೇಲಿನೇ ಅಲ್ಲ ಅಂಥೇಳಿ ನನಗೆ ಅನಿಸ್ತಾ ಇದೆ. ಯಾಕಂತಂದರೆ ಅವರು ದಾಂಡೇಲಿಯ ಕೋತ್ವಾಲಾಗಿದ್ದರು. ದಾಂಡೇಲಿಯ ಯಾವುದೇ ಜನ ಇರಲಿ, ಸಣ್ಣವರಿಂದ ಹಿಡಿದು ದೊಡ್ಡವರವರೆಗೆ ಯಾವುದೇ ಒಂದು ಅಹಂಕಾರ ಭೇದ ಭಾವ ಇಲ್ಲದೆ ಎಲ್ಲರನ್ನ ಹೆಗಲ ಮೇಲೆ ಕೈ ಇಟ್ಟು ಮಾತಾಡಿಸುವಂಥ ವ್ಯಕ್ತಿತ್ವ. ನಿಮ್ಗೆ ಪರಿಚಯ ಇರಲಿ ಇಲ್ಲದೇ ಇರಲಿ, ನೀವು ದೊಡ್ಡವರು ಸಣ್ಣವರು ಯಾವುದನ್ನು ವಿಚಾರ ಮಾಡ್ತಿರಲಿಲ್ಲ. ಹಾಗಾಗಿ ಎಷ್ಟೋ ಸಲ ಅವರು ನನಗೆ ಸಜೆಷನ್ ಕೊಡುವಾಗ ಹೆಗಲ ಮೇಲೆ ಕೈ ಇಟ್ಟೇ ಮಾತಾಡೋದು. ನಾಗೇಶ್ ಹಾಗೆ ಮಾಡು, ಹೀಗೆ ಮಾಡು, ಅದು ಮಾಡೋಣ, ಇದು ಮಾಡೋಣ ಅಂತ ಹೇಳ್ಬಿಟ್ಟು ಎಷ್ಟೋ ಸಲ ಸಿಕ್ಕಾಗಿ ಆಗ್ತಿದ್ರು. ಭಾಳಷ್ಟು ಆತ್ಮೀಯತೆಯಾಗಿ ಮಾತಾಡ್ತಾಯಿದ್ರು. ಕೆಲವೊಂದು ಸಮಸ್ಯೆಗಳು ಬಂದಾಗ ಅವರು ನಯವಾಗಿ ಅದಕ್ಕೆ ಒಂದು ಪರಿಹಾರವನ್ನು ಸಹಿತ ಕೊಡ್ತಾಯಿದ್ರು. ಈಗ ಅಂಥವರು ಇಲ್ಲ ಅನ್ನೋದು ಊಹಿಸ್ಕೊಳ್ಳಿಕ್ಕೂ ಸಹಿತ ಕಷ್ಟ ಆಗಿದೆ. ಹಾಗಾಗಿ ಒಂದು ರೀತಿಯಿಂದ ಇಡೀ ದಾಂಡೇಲಿ ಬಡವಾಗಿದೆ. ಕೆಲವೊಂದು ವ್ಯಕ್ತಿತ್ವವನ್ನು ಕಳ್ಕೊಂಡಾಗ ಅವರ ಸ್ಥಾನವನ್ನು ತುಂಬಲಿಕ್ಕೆ ಬೇರೆಯವರಿಂದ ಸಾಧ್ಯ ಆಗೋದಿಲ್ಲ. ಅಲ್ಲಿ ಶೂನ್ಯ ಆವರಿಸ್ಕೊಂಡಿರುತ್ತೆ. ಅಂಥ ಒಂದು ಶೂನ್ಯವನ್ನು ಸೃಷ್ಟಿ ಮಾಡಿ ಅವರು ಹೋಗಿದ್ದಾರೆ. ಹಾಗಾಗಿ ಅವರಂತೆ ಇನ್ನೊಬ್ಬರು ಬರ್ಬೋದು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂತಂದರೆ ಅವರೇ ಆಗಿರ್ತಾರೆ. ಹಾಗಾಗಿ ಅವರೆಲ್ಲೇ ಇರಲಿ, ಅವರ ಆತ್ಮಕ್ಕೆ ಚಿರಶಾಂತಿ ದೊರೆಯಿಲ್ಲ ಅಂತ ಹೇಳಿ ನಾನು ಭಗವಂತನನ್ನು ಪ್ರಾರ್ಥಿಸ್ತೇನೆ. ನೋವಿನ ಸಂಗತಿ ಅಂತ ಹೇಳ್ಬೋದು. ಇವರೊಟ್ಟಿಗೆ ನಾವು ಅಂತಂದರೆ ಬಸವ ಒಂದು ಮೂರ್ತಿಯನ್ನು ತಗೊಂಡು ಹೋಗ್ತಾ ಇದ್ದರೆ ಅವರೆಲ್ಲರನ್ನೂ ವಿಶ್ವಾಸ ಕೇಳ್ತಕ್ಕಂಥ ಮಾತು ಮತ್ತು ಇದು ಆಗಬೇಕು ಅಂತ ಹೇಳಿ ಆ ಮೂರ್ತಿಯಲ್ಲಿ ಕಲಿಸಿ ಇಲ್ಲಿ ನಿರ್ಮಾಣ ಮಾಡಿದ್ದು. ಅಷ್ಟೇ ಅಲ್ಲ, ನಾವು ಶಾಲೆಯಲ್ಲಿ ಬೇಕಾದ ಸಂದರ್ಭದಲ್ಲಿ ಹಳ್ಳಿಗಳಿಗೆ ನಮ್ಮ ಡೆಪ್ಯುಟೇಷನ್ ಹಾಕಿದ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ NS ಕ್ಯಾಂಪ್ ಹಾಕಿ ಮಕ್ಕಳಿಗೆ, ಕಾಲೇಜ್ ಮಕ್ಕಳಿಗೆ ಎಲ್ಲ ಥರ ಅರಿವು ಆಗಬೇಕು ಅಂತಕೊಂಡಿರೋ ಮಾತನ್ನು ಅವರು ಮಾನಸ ಮಾಡಿದ್ದಾರೆ. ಅಂತಹ ಒಬ್ಬ ಧೀಮಂತ ವ್ಯಕ್ತಿ ನಾವು ಪಡ್ಕೊಂಡಿದ್ರೆ ಬಹಳ ದುಃಖ ಸಂಗತಿ. ಹಾಗಾಗಿ ಅವರಿಗೆ ಈ ಒಂದು ಗಮನಿಸುತ್ತೆ.
ಇವತ್ತು US ಪಾಟೀಲ್ರಿಗೆ ಒಂದು ನಿರ್ಮಾಣ ಸಲ್ಲಿಸೋದಕ್ಕೆ ಮೊದಲೇ ಹೇಗಿರ್ತಿತ್ತು ಅಂತ ಹೇಳಿದ್ರೆ, ಒಂದು ಸಭೆಯನ್ನು ಮಾಡಬೇಕು ಅಂದಾಗ US ಪಾಟೀಲ್ ಏನೋ ಒಂದು ಮಾಡಬೇಕು, ದಾಂಡೇಲಿ ವಿಚಾರವಾಗಿ ಅಥವಾ ಪತ್ರಿಕೆಯ ವಿಚಾರವಾಗಿ, ಸಾಹಿತ್ಯದ ವಿಚಾರವಾಗಿ ಏನಾದರೂ ಕಾರ್ಯಕ್ರಮ ಮಾಡಬೇಕು ಅಂತ ಪಾಟೀಲ್ ಸರಿ ಹೇಳ್ತಿಲ್ಲ. ಆ ಸಭೆಯಲ್ಲಿ ಅವರು ಇಲ್ಲ ಅಂತ ಹೇಳಿದ್ರೆ ಏನೋ ಕಳ್ಕೊಂಡಿದ್ದೀವಿ ನಾವು. ಆದರೆ ಇವತ್ತು ಅವರ ಭಾವಚಿತ್ರವನ್ನು ಇಟ್ಟುಕೊಂಡು ಈ ಸಭೆಯನ್ನು ಮಾಡಬೇಕಾದಂತಹ ಅನಿವಾರ್ಯತೆ ಹುಲ್ಲಾರು ಬೆಟ್ಟದಲ್ಲಿ ಮನೆಗೆ ಮಲ್ಲಿಗೆ ಹಾಗೂ ಹಲವಾರು ಕಷ್ಟಗಳ ಮಳೆ ಸುರಿಗೆ ಅನ್ನುವ ವಚನದ ಹಾಗೆ ಮುಂದಿದೆ. ಎಲ್ಲರೂ ಒಂದಾಗುವ ಅನ್ನುವ ಹಾಗೆ ಆ ಮುಂಗುತುಮನ ಕಗ್ಗದ ಹಾಗೆ ಬದುಕನ್ನು ಕಟ್ಟಿಕೊಂಡು ಬೆಟ್ಟದಡಿ ಹೇಗೆ ಹುಲ್ಲು ಸುಮ್ಮನೆ ಇರ್ತದೋ ಹಾಗೆ ಇಟ್ಕೊಂಡು ಮನೆಯಲ್ಲಿ ಮಲ್ಲಿಗೆ ಹಾಗೆ ಸುವಾಸನೆಯನ್ನು ಬೀರ್ತಾ ಬಡವರಿಗೆ ದೀನದರ್ಬರಿಗೆ ಎಲ್ಲ ಸಕ್ಕರೆಯಾಗುವ ಹಾಗೆ ಇಡೀ ದಾಂಡೇಲಿಯ ಜನರಿಗೆ ಒಳ್ಳೆಯದಕ್ಕೆ ಒಳ್ಳೆಯ ಕೆಲಸಕ್ಕೆ ಯಾವುದಕ್ಕೆ ಇರಲು ಆ ನಿಧಿನಿ ಎನ್ನುವ ರೀತಿಯಲ್ಲಿ ಸಹಕಾರಿಯಾಗ್ತಾನೆ, ಬದುಕನ್ನು ನಡೆಸ್ತಾನೆ. ಎಲ್ಲರಿಗೂ ಒಂದಾಗ್ತಕ್ಕಂಥ US ಪಾಟೀಲ್ ಇವತ್ತು ನಮ್ಮ ಜೊತೆಗಿಲ್ಲ. ಹೇಳಿದ್ವಿ, ಈಗ ದರ್ಗಾದ ಅಧ್ಯಕ್ಷರು ಕೂಡ ಆಗಿದ್ರು ಅಂತೇಳಿ. ಅವರೆಲ್ಲ ಭೇದ ಭಾವನೆ ಇರ್ತಿರಲಿಲ್ಲ. ನಾನು ಹಿಂದೂ, ನಾನು ಮುಸ್ಲಿಂ, ನಾನು ಕ್ರಿಶ್ಚಿಯನ್ ಅಂತೇಳಿ. ಬಹುಶಃ ದಾಂಡೇಲಿಯಲ್ಲಿ ನಾವು ಇವತ್ತು ಏನು ಕಾಣ್ತೀವಿ, ಒಂದು ಸೌಹಾರ್ದತೆ, ಅದರ ಒಂದು ಆದರ್ಶವಾಗಿ, ಒಂದು ಪ್ರತೀಕವಾಗಿ US ಪಾಟೀಲ್ ಅವರು ನಿನ್ನೆ ಪಾಟೀಲ್ ಸರ್ ಹೇಳಿದಂಗೆ ನಾನೇ ಹೇಳಿದೆ. ಬಹುಶಃ ನಾನು ಬಂದ ಆರಂಭದ ದಿನದಲ್ಲಿ 25 ವರ್ಷಗಳ ಹಿಂದೆ ನನಗೆ ಈ ದಾಂಡೇಲಿಯಲ್ಲಿ ಒಂದು ರೋಲ್ ಮಾಡೆಲ್ಗಳ ಅನಿಸಿತ್ತು. ಒಂದು ಲಮಾಣಿ ಸರ್, ಇನ್ನೊಂದು ಘಟ್ಕಾಮಿ ಸರ್, ಇನ್ನೊಂದು ಪಾಟೀಲ್ ಸರ್. ಬಹುಶಃ 25 ವರ್ಷಗಳಿಂದ ನಾವೆಲ್ಲ 25 ವರ್ಷಗಳ ಕಿರಿಯರ ವಯಸ್ಸಿನಲ್ಲಿ ಆ ಮೂವರ ಮೇಲೆ ನಮಗೆ ಭಯ ಭಕ್ತಿ ಇತ್ತು. ಅದೇ ಸಂದರ್ಭದಲ್ಲಿ ಅನೇಕ ವಿಚಾರಗಳಲ್ಲಿ ವೈರುಧ್ಯಗಳನ್ನು ಕೂಡ ಕಟ್ಕೊಂಡಿದ್ದೀವಿ. ಮೂರು ಜೊತೆಗಳು. ಲಮಾಣಿ ಸರ್ ಅವರ ಬದುಕೆ ಬೇರೆ. ಏನಾದರೂ ಹೇಳಿದ್ರೆ ನೋಡೋಣ ನಾವು ನೋಡೋಣ ಅಂತ ಹೇಳೋದು. ಘಟ್ಕಾಂಬ್ಳೆ ಸರ್ ಸ್ವಲ್ಪ ಬಿಸಿ ನೀರನ್ನು ಕೂಡ ಆರಿಸಿ ಕುಡಿದು ಇವರು ಏನು ಮಾತನಾಡದೇನೆ ಕೆಲಸ ಮಾಡೋರು. ಮಾತಾಡೋಣ ಬಹುಶಃ ಒಂದು ಆರಂಭದ ದಿನಗಳಲ್ಲಿ ನಾವೆಲ್ಲ ಪ್ರೀತಿಯ ಮುಂತನದಲ್ಲಿದ್ದಾಗ ಮೋಹನವರು, ಕೀರ್ತಿಯವರು ಆ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಗೆ ವಾರದಲ್ಲಿ 2-3 ಪ್ರತಿಭಟನೆಗಳು ಅದೇನು ನಡೀತಾ ಇರೋ ಸಂದರ್ಭದಲ್ಲಿ ನಮ್ಮನ್ನು ಎಷ್ಟೋ ಬಾರಿ ದುಡುಕ್ಬೇಡ್ರಿ ಅಂತೇಳಿ ಸಹನೀಯ ಮಾತನ್ನು ಹೇಳಿದ್ರು. ಬಹುಶಃ ನಮ್ಮೊಳಗಡೆ ಇರುವ ಎಲ್ಲ ರೀತಿಯ ಹುಂಬತನವನ್ನು ಅರ್ಧಕ್ಕಿಂತ ಹೆಚ್ಚಿನ ಪಾಲು ಕಡಿಮೆ ಮಾಡಿದ ವ್ಯಕ್ತಿ ಇದ್ದಾರೆ ಅಂತ ಹೇಳಿದ್ರೆ US ಪಾಟೀಲ್ ನಾವು ಇವತ್ತು ಹೇಳ್ಕೊಳ್ಬೇಕು. ಕೆಲವೊಂದು ವಿಚಾರಗಳಲ್ಲಿ ನಮಗೆ ಸೇರ್ತಿರಲಿಲ್ಲ. ಅವರ ಅತಿಯಾದ ಬೇರೆಯವ್ರನ್ನ ಅಂದರೆ ಎಲ್ಲರನ್ನೂ ಕೊಡ್ಕೊಂಡು ಇದು ಮಾಡಬೇಕು, ವಿರೋಧಿಗಳನ್ನು ಇದು ಮಾಡಬೇಕು ಅನ್ನೋ ಕೆಲವೊಂದು ವಿಚಾರಗಳಲ್ಲಿ ನಮ್ಮ ಹತ್ರ ವೈರುಧ್ಯಗಳಿತ್ತು. ಅದನ್ನು ಬಹಳ ಬಾರಿ ಚರ್ಚೆ ಮಾಡಿದ್ವಿ. ಬಹುಶಃ ಇದ್ದವರಲ್ಲಿ ಹೆಚ್ಚಿನವರಲ್ಲಿ ನಾನು, ಮೋಹನ್, ರಾಜೇಶ್, ಕೀರ್ತಿಯವರು, ಪಾಟೀಲ್ ಸರ್, ಮದರಿಯವರು, ಎಲ್ಲ ನಮ್ಮ ಕೃಷ್ಣ ಪಾಟೀಲ್, ಅನೇಕ ವಿಚಾರಗಳಲ್ಲಿ ನಾವು ಒಂದು ಸೇರಿದವರು. ಹಾಗೆ ಸೇರಿದಾಗ ಅವರು ಅನೇಕ ತಮ್ಮ ಭಾವನೆಗಳನ್ನು ಕೂಡ ತೋರಿಸ್ತಿದ್ದಾರೆ. ನನಗಿನ್ನೂ ಕಾಡೋದೇನೆಂದರೆ, ಒಂದು 3-4 ವರ್ಷಗಳ ಹಿಂದೆ ನನ್ನ ಸಾಹಿತ್ಯ ಪರಿಷತ್ತಿನ ಚುನಾವಣೆ ನಡೆದಾಗ, ಮೊದಲ ಚುನಾವಣೆ ನಡೆದಾಗ ಲಮಾಣಿ ಸರು, ಘಟ್ಕಾಂಬ್ಳೆ ಸರು, US ಪಾಟೀಲ್ ಸರು ಒಂದು ವೆಹಿಕಲ್ ಮಾಡಿ ಇಡೀ ಜಿಲ್ಲೆಯನ್ನು ತೆರೆದಿದ್ದಾರೆ. ಎರಡನೇ ಚುನಾವಣೆಯ ಸಂದರ್ಭದಲ್ಲಿ ಘಟ್ಕಾಂಬ್ಳೆ ಸರು, ಪಾಟೀಲ್ ಸರ್ ಮತ್ತು ಬಹುಶಃ ಕೊಡೇಕರ್ ಸರ್ ಅಂತ ಮಾಡಿದ್ವಿ ಅಲ್ವಾ ಸರ್? ಆ ವಯಸ್ಸಿನಲ್ಲಿ ಇಡೀ ಜಿಲ್ಲೆಯನ್ನು ತಿರುಗಾಡಿದ್ರು. ಅವ್ರು ತಿರುಗಾಡಿ ಏನು ಪ್ರಯೋಜನ ಆಯಿತು ಅದು ಬೇರೆ, ಅದು ಲೆಕ್ಕ ಹಾಕೋಬೇಡ. ಆದರೆ ಆ ಇಡೀ ವಯಸ್ಸಿನಲ್ಲಿಯೂ ಕೂಡ ನನ್ನ ದಾಂಡೇಲಿ ಒಬ್ಬ ಹುಡುಗ ಇದ್ದಾನೆ, ಅವನನ್ನು ಗೆಲ್ಲಿಸಬೇಕು ಅನ್ನೋ ರೀತಿಯಲ್ಲಿ ಕೆಲಸ ಮಾಡಿದ್ರಲ್ಲ, ಬಹುಶಃ ಆ ಥರದ ಮಿಡಿತದ ಸ್ವಭಾವ ಬೇರೆ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದೀನಿ ನಾನು. ನಿನ್ನೆ ಮಾತಾಡ್ತಾ ಇದ್ದೆ, US ಪಾಟೀಲ್ರಿಗೆ ಯಾರೂ ಏಕೋಚದಲ್ಲಿ ಕರೀತಿಲ್ಲ, ಯಾರನ್ನೂ ಏಕೋಚದಲ್ಲಿ ಕರೆದಿಲ್ಲ. ಅವ್ರಿಗೆ ಬೇರೆ ಯಾರು ಕರೆದದ್ದು ಲಮಾಣಿಯವರು ಮತ್ತು ಘಟ್ಕಾಂಬ್ಳೆ ಅವರು ಮಾತ್ರ. ಉಮೇಶ್ ಅಂತ ಅವರು ಈಶ್ವರ, ಇವರು ಈಶ್ವರ. ಹಾಗೇನೆ ಲಮಾಣಿಯರಿಗೂ ಯಾರು, ಘಟ್ಕಾಂಬ್ಳೆಯರಿಗೂ ಯಾರು ಏಕೋಚದಲ್ಲಿ ಕರೀತಿಲ್ಲ. ಅದಕ್ಕೆ ಇವರೇ ಹೇಳೋದು, ಲಮಾಣಿ AMS
ಹೀಗೆ ಕರೆಯೋದು. ಬಹುಶಃ ದಾಂಡೇಲಿಯವರು ತ್ರಿಮೂರ್ತಿಗಳ ಹಾಗೆ ಬದುಕನ್ನು ಕಟ್ಕೊಂಡಂತಹ ಮೂವರು ಕೂಡ ಕೇವಲ 2 ವರ್ಷಗಳ ಅಂತರದಲ್ಲಿ ನಮ್ಮ ಒಂದು ಊರಿಗೆ ಒಂದು ಸಿಂಬಾಲಿಕ್ ಇರುತ್ತೆ. ಅದು ಯಾವುದೇ ಒಂದು ದೇಶಕ್ಕಿದ್ದ ಹಾಗೇನೆ, ರಾಜ್ಯಕ್ಕಿದ್ದ ಹಾಗೇನೆ ಒಂದು ಊರಿಗೆ ಕೂಡ ಒಂದು ಸಿಂಬಾಲಿಕ್ ಇರುತ್ತೆ. ಬಹುಶಃ ಆ ಸಿಂಬಾಲಿಕ್ ಆಗಿದ್ದವರು ಲಮಾಣಿ ಸರ್, ಕಟ್ಕಾಮಣಿ ಸರ್ ಮತ್ತು US ಪಾಟೀಲ್ ಸರ್ ಅಂತ ಹೇಳಿ ನಾವು ಭಾವಿಸ್ಕೊಳ್ಬೇಕಾಗಿದೆ. ಅವ್ರು 3 ಇಲ್ಲ. ಆ 3 ಸ್ಥಾನವನ್ನು ನಾವು ತುಂಬ್ತೀವಿ ಅಥವಾ ಮುಂದೆ ತುಂಬ್ತೇವೆ ಅನ್ನೋ ಭರವಸೆ ಕೂಡ ನನಗಿಲ್ಲ. ಯಾಕಂದರೆ ಇವತ್ತಿನ ತಲೆಮಾರಿನ ವಿಚಾರಗಳೇ ಬೇರೆ ಇರುವಾಗ ಸಾಧ್ಯ ಇಲ್ಲ. ನಮ್ಮ ಹತ್ರನೂ ಅವ್ರನ್ನ ಅನುಸರಿಸೋದಕ್ಕೆ ಸಾಧ್ಯ ಇಲ್ಲ ಅಂದ್ಕೊಂಡಿದ್ವಿ. ಆದರೆ US ಪಾಟೀಲ್ ಅವರ, ಕಟ್ಕಾಂಬಳಿ ಅವರ, ಲಮಾಣಿ ಅವರ ಒಂದಿಷ್ಟು ಆದರ್ಶಗಳನ್ನು ನಾವೆಲ್ಲರೂ ಪಾಲಿಸಬೇಕಾಗಿದೆ. ಅವರೊಳಗಡೆ ಇರುವ ಆ ಸಂಘಟನೆಯ ಶಕ್ತಿ, ಅವರೊಳಗಡೆ ಇರುವ ಸಾಮಾಜಿಕ ಚಿಂತನೆಯ ಶಕ್ತಿ, ಅವರೊಳಗಡೆ ಇರುವ ಎಲ್ಲರನ್ನ ಒಳಗೊಳ್ಳುವಂತಹ ಶಕ್ತಿ, ಅದನ್ನು ಒಂದಿಷ್ಟಾದ್ರೂ ನಾವು ನಮ್ಮೊಳಗಡೆ ಕೂಡಿಸ್ಕೊಳ್ಬೇಕಾದ, ಅಳವಡಿಸ್ಕೊಳ್ಬೇಕಾದ ಅಗತ್ಯತೆ ಇರುತ್ತಿದೆ. ಯಾಕಂದರೆ ಈಗ ಹೇಳಬೇಕು ಇಲ್ಲ ಗೊತ್ತಿಲ್ಲ, ದಾಂಡೇಲಿ ಒಂದು ರೀತಿಯ ನಾಯಕತ್ವವೇ ಇಲ್ಲದ ನಗರವಾಗಿ ಮುಂದೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಅದಕ್ಕೊಂದು ಸುಭದ್ರವಾದ, ಸದೃಢವಾದ, ಶಕ್ತಿಯುತವಾದ ನಾಯಕತ್ವವನ್ನು ಕೊಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಒಂದು ಸಾಂಘಿಕ ಪ್ರಯತ್ನವನ್ನು ಮಾಡಬೇಕಾದ ದಿಶೆಯಲ್ಲಿ ಈ 3 ಆದರ್ಶಗಳನ್ನು ನಾವು ಮೆಲುಕು ಹಾಕಲೇಬೇಕಾದ ಅನಿವಾರ್ಯತೆ ಇದೆ. ನಿನ್ನೆ ಅವರ ಮೆರವಣಿಗೆಯನ್ನು, ನಮ್ಮ ಮೆರವಣಿಗೆಯನ್ನು ಅಂತಿಮ ಯಾತ್ರೆಯನ್ನು ನೋಡಿದ್ವಿ. ಹರಿಶ್ಚಂದ್ರ ಕಾವ್ಯದಲ್ಲಿ ಬರ್ತದೆ, ಹರಿಶ್ಚಂದ್ರ ವಿಶ್ವಾಮಿತ್ರನ ಮಾತಿಗೆ ಪೆಟ್ಟು ಬಿದ್ದು ರಾಜಸ್ಥಾನವನ್ನು ಬಿಟ್ಟು ವನವಾಸಕ್ಕೆ ಕಾಡಿಗೆ ಹೋಗುವ ಸಂದರ್ಭದಲ್ಲಿ ಹಾಗೆ ಜನರು ಹೇಳ್ತಿದ್ರು, ಪುರದ ಪುಣ್ಯ ಪುರುಷ ಲೋಕದಿಂದ ಹೋಗುತ್ತಿದೆ ಅಂತ. ಬಹುಶಃ ನಿನಗೆ ನಿನ್ನೆ ನನಗದು ನೆನಪಾಯಿತು. ಇತ್ತೀಚಿನ ವರ್ಷಗಳಲ್ಲಿ ನನಗೆ ಗೊತ್ತಿಲ್ಲ, ನಾನು ಚಪ್ಪಿಯವರ ನಿಧನ ಆದಾಗ ಒಂದ್ಸಲ ನೋಡಿದ್ದೆ ಆ ಥರ ಜನಸಾಗರ. ಇತ್ತೀಚಿನ ವರ್ಷಗಳಲ್ಲಿ ಒಂದು ಅಂತಿಮ ಯಾತ್ರೆಯಲ್ಲಿ ಅಷ್ಟೊಂದು ಜನಸಾಗರ ಸೇರಿ ಇಡೀ ನಗರ ಟ್ರಾಫಿಕ್ ಜಾಮ್ ಆಗುವ ಹಾಗೆ, ಇಡೀ ಸ್ಮಶಾನದ ಟ್ರಾಫಿಕ್ ಜಾಮ್ ಆಗುವ ಹಾಗೆ ಜನರನ್ನು ಕಂಡಿದ್ದು ಇತ್ತೀಚಿನ ವರ್ಷಗಳಲ್ಲಿ ನಿನ್ನೆ ಮಾತ್ರ. ಆಗ ನನಗನ್ಸಿದ್ದು ಪುರದ ಪುಣ್ಯ ಪುರುಷ ಲೋಕದಿಂದ ಬಹುಶಃ ಆ ಥರದೊಂದು ಪುಣ್ಯ ಅವರ ಸಾವಿನ ಮೂಲಕವಾಗಿ ಆ ಕಾರ್ಯದಲ್ಲಿ ನಡೆದುವುದ ಹಾಗೆ ಆಯಿತು. ಹಾಗಾಗಿ ನಿನ್ನೆ ನಾನು ಮಾತಾಡುವಾಗ ಹೇಳಿದೆ, ನಾನು ಇಲ್ಲಿ ಅವರಿಗೆ ಒಂದು ನಮನವನ್ನು ಸಲ್ಲಿಸುವಾಗ ನಾವು ಬೇರೆ ಹೋರಾಟದ ಸಂದರ್ಭಗಳಲ್ಲಿ ಹೇಳ್ತೀವಿ ನಮ್ಮನ್ನು ಅಗಲದವರಿಗೆ, ನೀವು ಬಿದ್ದ ಮರಗಳಲ್ಲ, ಬಿತ್ತಿದ ಬೀಜಗಳು. ನಾನು US ಪಾಟೀಲರ ವಿಚಾರವಾಗಿ ಅದನ್ನೇ ಹೇಳ್ತಾ ಇದ್ದೀನಿ. US ಪಾಟೀಲರು ಸತ್ತಿದ್ದಾರೆ, ಸಾವನ್ನಪ್ಪಿದ್ದಾರೆ ಅನ್ನೋ ಕಾರಣಕ್ಕೆ ಅವರು ಬಿದ್ದ ಮರ ಅಲ್ಲ, ಅವರು ಒಣಗಿ ಬಿದ್ದ ಮರ ಅಲ್ಲ, ಅವರು ಬಿತ್ತಿದ ಬೀಜ. ಆ ಬಿತ್ತಿದ ಬೀಜವಾಗಿ ನಮ್ಮೆಲ್ಲರ ಎದೆಯಲ್ಲಿ ಬೆಳೆಯಬೇಕು, ಮೊಳಕೆ ಹೊಡಿಬೇಕು. ಅವರೊಳಗಡೆ ಇರುವ ಅದಮ್ಯವಾದ ಶಕ್ತಿ, ಎಲ್ಲ ಶಕ್ತಿ ಇದೆ. ಅದು ಗೊತ್ತಿಲ್ಲ, ಅವರು ಎಷ್ಟು ಇದು ರಾಜೇಶ್ ಹೇಳಿದ್ರೆ ಅವರ ಕುರ್ಚಿ ಹಿಂದೆ ಎಲ್ಲೋ ವಿಫಲವಾದಾಗ ತಾಳ್ಮೆ ಸಫಲವಾಗುತ್ತದೆ. ಅದಕ್ಕೆ ಪೂರ್ವಕವಾಗಿ ಅವರು ಇದ್ರೂ ಕೂಡ ಹಾಗೇನೆ ಬದುಕಿದ್ರು ಕೂಡ ನಮ್ಮ ಹತ್ರ ಸಾಧ್ಯ ಇಲ್ಲ. ಅನೇಕ ಸಂದರ್ಭದಲ್ಲಿ ತಾಳ್ಮೆ ಇರ್ತದೆ ಕಡೆ, ಆದರೆ ಎಲ್ಲ ಸಂದರ್ಭದಲ್ಲಿಯೂ ತಾಳ್ಮೆ ಇರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲವೂ ವಿಫಲವಾದಾಗ ತಾಳ್ಮೆ ಸಫಲ ಆಗ್ತದೆ ಅನ್ನುವ ಮಾತಿಗೆ ಏನಾದರೂ ನ್ಯಾಯ ಕೊಡಿಸಿದ್ದು ಅದು ಹೌದು ಅಂತ ಹೇಳಿದ್ದು US ಪಾಟೀಲರು ಮಾತ್ರ. ಹಾಗಾಗಿ ಅವರ ಕೆಲವೊಂದು ವಿಚಾರಗಳನ್ನು ನಾವೆಲ್ಲರೂ ಅಳವಡಿಸ್ಕೊಳ್ಳೋಣ. ಎಲ್ಲ ಬಸವಣ್ಣ ಮೂರ್ತಿ ಬಗ್ಗೆ, ಕರ್ನಾಟಕ ಸಂಘದ ಬಗ್ಗೆ ನಿಜವಾಗಿಯೂ ಒಂದು ಮಾತನ್ನು ಹೇಳಿದ್ರು. US ಪಾಟೀಲ್ ಸರು, ಗಿರಿರಾಜ್ ಸರು ಇಲ್ಲಾಗಿದ್ದು ಅಂತ ಹೇಳಿದರೆ ಕರ್ನಾಟಕ ಸಂಘ ಇವತ್ತು ಯಾವ ಸ್ಥಿತಿ ತಲುಪಿತ್ತು ನಾವು ಊಹೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ನಾವೆಲ್ಲ ಕೆಳಗಡೆ ಕೆಲಸ ಮಾಡಿದ್ವಿ ಬಿಡಿ, ನಮ್ಮ ಮೋಹನವರು, ರಾಜೇಶ್ವರ ಕೀರ್ತಿಯವರು, ಬೇರೆ ಬೇರೆ ಮದುವೆಯವರು, ಮೇಡಮ್ ಇವರೆಲ್ಲ ತುಂಬ ಕೆಲಸ ಮಾಡಿದ್ದೀವಿ. ಆದರೆ ಅದಕ್ಕೊಂದು ಎಲ್ಲೋ ಕಡೆ ದಿಕ್ಸೂಚಿಯ ಥರ ಕೆಲಸ ಮಾಡಿದವರು ಅಂತ ಹೇಳಿದ್ರೆ US ಪಾಟೀಲ್, ಗದಗ ಹೋದ್ರು, ಬೆಂಗಳೂರು ಹೋದ್ರು, ಕಾರವಾರ ಹೋದ್ರು, ಏನೇನು ಕೆಲಸ ಮಾಡಿದ್ರು ಗೊತ್ತಿಲ್ಲ, ಯಾರ್ಯಾರನ್ನು ಭೇಟಿ ಮಾಡಿದ್ರು ಗೊತ್ತಿಲ್ಲ. ಇಲ್ಲಾಂದ್ರೆ ಕರ್ನಾಟಕ ಸಂಘ ಬಹುಶಃ ಅದು ಇನ್ನೇನೋ ಆಗೋಗ್ತಿತ್ತು. ಹಾಗೆ ಮತ್ತೆ ಮರುಜೀವ ಪಡೆದುಕೊಂಡ ನಂತರದಲ್ಲಿ ಕರ್ನಾಟಕ ಸಂಘ ಇವತ್ತು ಏನಾದರೂ ಇಷ್ಟೊಂದು ಚೆನ್ನಾಗಿ ಬೆಳೆದಿದೆ ಅಂದರೆ ಅದು US ಪಾಟೀಲರ ಮೂಲ ಪ್ರೇರಣೆ, ನಂತರ ವೆಸ್ಟ್ ಸಹಾಯ. ಹಾಗಾಗಿ ಇನ್ನೊಂದು ಬಸವಣ್ಣನ ಪುತ್ಥಳಿ, ನಾವು ಇವತ್ತೇನು ಈ ದೇಶಕ್ಕೆ ಸಮಾನತೆ ಬೇಕು, ಸೌಹಾರ್ದತೆ ಬೇಕು ಅನ್ನೋ ವಿಚಾರದಲ್ಲಿ ಮಾತನಾಡ್ತೀವಿ. ಹಾಗೆ ಒಂದು ಬಸವಣ್ಣನ ಪುತ್ಥಳಿಯ ಮೂಲಕ ಈ ದಾಂಡೇಲಿ ಒಂದು ಅದರ ವಿಚಾರಗಳನ್ನು ಹಂಚಬೇಕನ್ನುವ ಮನಸ್ಸನ್ನು ಇಟ್ಕೊಂಡು ಕೆಲಸ ಮಾಡಿದಂಥ US ಪಾಟೀಲರು ಬಹುಶಃ ಯಾರು ಬೇಸರ ಮಾಡ್ಕೋತಿರೋ ಗೊತ್ತಿಲ್ಲ. US ಪಾಟೀಲ್ ಸರ್ ಇಲ್ಲ ಅಂತ ಹೇಳಿದ್ರೆ ದಾಂಡೇಲಿ ಅಂತ ಬಸವಣ್ಣನ ಪುತ್ಥಳಿ ಕೂತ್ಕೊಳ್ತಿದ್ರು, ಖಂಡಿತವಾಗೂ ಕೂತ್ಕೊಳ್ತಿಲ್ಲ. ನಾವು ಎಷ್ಟೋ ಸಲ ತಮಾಷೆ ಮಾಡ್ತೀವಿ ಅವರಿಗೆ, ಅಲ್ಲಿ ಇದು ಬಸವಣ್ಣನ ಪುತ್ಥಳಿ ಅಲ್ಲ, ಅದು US ಪಾಟೀಲ್ ಸರ್ ಪುತ್ಥಳಿ ಅಂತ. ಈಗಲೂ ಕೂಡ ಅದನ್ನು ಬಸವಣ್ಣ ಅಲ್ಲಿ ನೋಡಿದ್ರೆ
ಯು ಎಸ್ ಪಾಟೀಲ್ ನೆನಪಾಗ್ತಾರೆ ಹೊರತು ಬಸವಣ್ಣ ಇದು ನಮಗೆ ಕಡಿಮೆ ನಮಗೆ ಕಾರಣಕ್ಕಾಗಿಲ್ಲ ಅಷ್ಟು ಪ್ರಯತ್ನವನ್ನ ಮಾಡಿದ್ದಾರೆ. ಅದು ಗೊತ್ತಿಲ್ಲ, ಕುರ್ಚಿ ಮೇಲೆ ಕುಂತು ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಮಾಡಿರ್ತಾರೆ. ಹಾಗಾಗಿ ಬಸವಣ್ಣನ ದಾಂಡೇಲಿ ತಂದವರು ಯು ಎಸ್ ಪಾಟೀಲ್. ಬಹುಶಃ ಲಯನ್ಸ್ ಕ್ಲಬ್ ಅವ್ರಿಗಿಂತ ಮೊದಲು ತಂದರಾದ್ರೂ ಕೂಡ ಲಯನ್ಸ್ ಕ್ಲಬ್ ಒಂದು ಹೆಸರನ್ನು ತಂದವರು ಯು ಎಸ್ ಪಾಟೀಲ್. ನೋಡಿ ಕುಂತಲೆನಲ್ಲಿ ಲಯನ್ಸ್ ಶಿಕ್ಷಣ ಸಂಸ್ಥೆಯನ್ನು ಕಷ್ಟ ಇದೆ ಮುಂದೆ ಹೆಸರಲ್ಲಿ ಇದ್ದಾರೆ. ಮುಂದೆ ಲಯನ್ಸ್ ಕ್ಲಬ್ ಲಯನ್ಸ್ ಕ್ಲಬ್ ಅನ್ನು ಹೇಗಾದ್ರೂ ನಡೆಸ್ಕೊಂಡು ಹೋಗ್ಬೋದು. ಲಯನ್ಸ್ ಶಿಕ್ಷಣ ಸಂಸ್ಥೆಯನ್ನು ನಡೆಸೋದಿದೆಯಲ್ಲ, ಅವರ ಒಳಗಡೆ ಇರುವ ಗಟ್ಟಿತನ ಇನ್ನು ಮತ್ತೆ ಅನುಭವವನ್ನು ಮಾಡ್ಕೊಳ್ಬೇಕಾದ ಅಗತ್ಯತೆ ಇದೆ. ಹಾಗಾಗಿ ಅನೇಕ ಕೊಡುಗೆಗಳನ್ನ ದಾಂಡೇಲಿಗೆ ಕೊಟ್ಟಿದ್ದಾರೆ. ಅವರಲ್ಲಿ ಒಂದು ಮನಸ್ಸಿತ್ತು, ನಾವು ಮರ್ತಿದ್ವಿ, ಒಂದು ವೃದ್ಧಾಶ್ರಮವನ್ನು ದಾಂಡೇಲಿ ಮಾಡಬೇಕು ಅನ್ನೋ ಮನಸ್ಸಿತ್ತು. ನಮ್ಮ ಹತ್ರ ಭಾಳ ಸಲ ಚರ್ಚೆ ಮಾಡಿದ್ರು, ದಾಂಡೇಲಿ ಒಂದು ವೃದ್ಧಾಶ್ರಮ ಮಾಡಬೇಕು ಅಷ್ಟೇ, ಹೇಗಾದ್ರೂ ಅದೊಂದು ಎಸ್ಕಾರ್ಟ್ ಸಂಸ್ಥೆಯನ್ನು ಕೂಡ ನಾವು ಮಾಡ್ಕೊಂಡ್ವಿ. ಅದರದ್ದು ಘಟಕಗಳು ಏನೇನೋ ಕಾರಣವಾಗಾಯಿತು, ಸಾಧ್ಯ ಆಗಲಿಲ್ಲ. ಗೊತ್ತಿಲ್ಲ, ಮುಂದಿನ ದಿನಗಳಲ್ಲಿ ನಾವು ಅಥವಾ ಬೇರೆಯವರು ಯಾರು ಮಾಡಿ ವೃದ್ಧಾಶ್ರಮವನ್ನು ಅನಾಥಾಶ್ರಮವನ್ನು ಮಾಡುವ ಸಾಧ್ಯತೆಗಳು ಆಗ್ಬೋದು. ಹೀಗೆ ಹಲವಾರು ಜನಪರವಾದ ಜನಮುಖಿಯಾದ ವಿಚಾರಗಳನ್ನು ಇಟ್ಕೊಳ್ಳುವಂತಹ ಯು ಎಸ್ ಪಾಟೀಲ್ ನನಗೆ ನಿನ್ನೆ ಯಾರೋ ಕೇಳಿದ್ರು, ಹೊರಟೆ ಬರ್ತಾರ, ಎಚ್ ಕೆ ಪಾಟೀಲ್ ಬರ್ತಾರ ಅಂತ. ನಾನು ಭಾಳ ನಿಷ್ಠರವಾಗಿ ಅವ್ರ ಹತ್ರ ಹೇಳಿದ್ವಿ, ನನಗಂತೂ ಯಾರ್ದು ಇಲ್ಲ, ಈಗ ಯಾಕೆ ಬರ್ತಾರ ಅವರು ಕೇಳಿ. ಒಂದು ಕಾಲ ಇತ್ತು, ನಾನು 20-25 ವರ್ಷಗಳ ಹಿಂದೆ ಬಂದಾವಾಗ ಎಚ್ ಕೆ ಪಾಟೀಲ್ ಇದೇ ಜಿಲ್ಲೆಯ ವಿಧಾನ ಪರಿಷತ್ ಸದಸ್ಯರಾಗಿದ್ದರು. ಹೊರಟ್ಟಿಯವರು ಕೂಡ ನಮ್ಮ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯರು ಈಗಲೂ ಇದ್ದಾರೆ. ಎಚ್ ಕೆ ಪಾಟೀಲ್ ದಾಂಡೇಲಿಗೆ ಬಂದರೆ ಅಲ್ಲಿ ಲಮಣ ಸರ್ ಇರ್ತಿದ್ರು, ಘಟಕಾಂಬರಿ ಇರ್ತಿದ್ರು, ಬ್ಯಾಕ್ವರ್ಡ್ ಇರ್ತಿದ್ರು, ಯು ಎಸ್ ಪಾಟೀಲ್ ಇರ್ತಿದ್ರು. ಅವ್ರು ಮತ್ತೆ ಬರೋದು 5 ವರ್ಷದ ನಂತರ ಬಂದಾಗಲೇ ಇವರೇ ಕೆಲಸ ಮಾಡಿದ್ರು, ಆ ವೋಟಿಂಗ್ ಲಿಸ್ಟ್ ರೆಡಿ ಮಾಡಿದ್ರು. ಇವನು ಹೊರಟ್ಟಿಯವರು ಚುನಾವಣೆಯನ್ನು ಸಹ ಪ್ರತಿ ಚುನಾವಣೆಯಲ್ಲಿ ನಾವು ಕಳೆದ ಸಲ ಹೊರಟಿಯ ಚುನಾವಣೆ ಸಂದರ್ಭದಲ್ಲಿ ಅವರು ದಾಂಡೇಲಿಗೆ ಬಂದಾಗ ನಾನು ಜಗಳ ಮಾಡಿದ್ದೆ, ಎಷ್ಟು ವರ್ಷ ನಿಮಗಾಗಿ ಯು ಎಸ್ ಪಾಟೀಲ್ ಕೆಲಸ ಮಾಡಬೇಕು, ಅವರಿಗೊಂದು ಸ್ಥಾನಮಾನವನ್ನು ಕೊಡಲಿಕ್ಕೆ ನಿಮ್ಮ ಹತ್ರ ಆಗೋದಿಲ್ಲ ಅಂತ ನೇರವಾಗಿ ಕೇಳಿದ್ದೆ, ನನ್ನ ಪ್ರೀತಿಯಾಗಿ. ಈಗ ಅನಿಸುತ್ತೆ ನನಗೆ, ಬಹುಶಃ ಎಲ್ಲರ ಬದುಕು ಹಾಗೇನೆ, ನಾವು ಎಲ್ಲಿಯವರೆಗೆ ಕೆಲಸ ಮಾಡಬೇಕು ಅವ್ರಿಗೆ ಬೇಕಾದವರಿಗೆ ನಮ್ಮನ್ನು ಬಳಸ್ಕೊಳ್ತಾರೆ, ಆಮೇಲೆ ಮಾಡೋದು. ನನಗೆ ನಿಜವಾಗ್ಲೂ ನೋವಾಯಿತು. ಕನಿಷ್ಠ ಒಂದು ಅಂತಿಮ ದರ್ಶನ ಪಡೆದುಕೊಳ್ಳುವಂಥ ಸೌಜನ್ಯ ಯಾರಿಗೆ ಅವರು ಕೆಲಸ ಮಾಡಿದ್ರು, ಅದಕ್ಕನ್ನ ಬೇಕಿದ್ರು, ಅವ್ರಿಗೆ ಮಾಡಬೇಕಿತ್ತು ಅನ್ನೋ ನೋವನ್ನು ಈ ಸಂದರ್ಭದಲ್ಲಿ ಹೇಳ್ಕೊಳ್ತಾ, ಯು ಎಸ್ ಪಾಟೀಲ್ರು ಬಹುಶಃ ಒಂದು ವ್ಯಕ್ತಿಯಾಗಿ ನಮಗಿಂತ ಒಂದು ಶಕ್ತಿಯಾಗಿ ನಮ್ಮೆಲ್ಲರ ಜೊತೆಗಿದ್ರು. ಆ ಶಕ್ತಿಯನ್ನು ನಾವೆಲ್ಲರೂ ಮುನ್ನಡೆಸ್ಕೊಂಡು ಹೋಗಬೇಕಾಗಿದೆ. ಸಾಧ್ಯ ಆದರೆ ಪ್ರತಿ ವರ್ಷ ಒಂದು ಕಾರ್ಯಕ್ರಮನ ಅವರ ಹೆಸರಲ್ಲಿ ನಾವು ಯಾವುದಾದ್ರೂ ಒಂದು ವಿಚಾರ, ಅದು ಪರಿಷತ್ತೋ ಅಥವಾ ಕರ್ನಾಟಕ ಸಂಘನೋ ಪ್ರೆಸ್ ಕ್ಲಬ್ಬೋ, ನೋಡೋಣ, ನಾವು ಪ್ರೆಸ್ ಕ್ಲಬ್ ಒಂದು ವಿಚಾರ ಮಾಡ್ತೀವಿ, ಪ್ರೆಸ್ ಕ್ಲಬ್ ಯಾವುದೋ ಒಂದು ಕಾರಣಕ್ಕಾಗಿ ವರ್ಷಕ್ಕೊಂದು ಸ್ಮರಣೆಯನ್ನು ಮಾಡುವ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡೋಣ ಎನ್ನುವ ಆಶಯದೊಂದಿಗೆ ಅವರ ದುಃಖ ಸಹಿಸುವ ಶಕ್ತಿಯನ್ನು ಅವರ ಮನೆಯವರಿಗೆ, ಕುಟುಂಬದವರಿಗೆ ನೀಡಿ, ರಾಜೇಶಣ್ಣ ಹೇಳ್ದಂಗೆ, ಮೋಹನಣ್ಣ ಹೇಳ್ದಂಗೆ ನಮಗೂ ಬೇಸರ, ಅವರು ಕಾಳಜಿ ವಹಿಸಬೇಕಿತ್ತು. ಕೆಲವೊಂದು ಬಹಿರಂಗವಾಗಿ ಹೇಳಿಕ್ಕೆ ಆಗಲಿದೆ ಅಂತ ಅದು ಅಪತ್ಯವಾದ ಸತ್ಯವನ್ನು ಹೇಳಬಾರ್ದು ಅನ್ನೋದಿಲ್ಲ, ಹಾಗೆ ಹೇಳಿಕ್ಕೆ ಆಗಲಿದೆ ಅಂತ ಸಂಗತಿಗಳಿವೆ. ಅವರು ಕಾಳಜಿ ವಹಿಸಬೇಕಿತ್ತು, ಜೊತೆಗಿದ್ದವರು ಕಾಳಜಿ ವಹಿಸಬೇಕಿತ್ತು. ಹಾಗಾಗಿ ನಾವು ಕೂಡ ಕಾಳಜಿ ವಹಿಸಬೇಕಿತ್ತು. ಇನ್ನೂ ಸ್ವಲ್ಪ ದಿನ ಇರ್ತಿದ್ರು, ಗೊತ್ತಿಲ್ಲ, ಬಹುಶಃ ಅವರು ಬೇಗ ಹೋದ್ರು ಅನ್ನೋದಕ್ಕಿಂತ ಅವ್ರ ಜೊತೆಗೆ ಇನ್ನಷ್ಟು ಕಾಲ ನಮ್ಗೆ ಇರಲಿಕ್ಕೆ ಆ ಪುಣ್ಯ ನಮಗಿಲ್ಲ ಅಂತೇಳಿ ನಾವು ಭಾವಿಸ್ಕೋಬೇಕಾಗಿದೆ. ಅವರ ಆತ್ಮಕ್ಕೆ ಶಾಂತಿಯನ್ನು ದೇವರು, ಅವರು ನಂಬಿದ ದೇವರು ನೀಡಲಿ. ಅವರ ಸ್ಫೂರ್ತಿ ನಮ್ಮೆಲ್ಲರ ಎದೆಯಲ್ಲಿ